ನಿನ್ನೆ ಅನಿವಾರ್ಯ ಕಾರಣದಿಂದ ಕ್ಲಾಸ್ ಆಗಿರಲಿಲ್ಲ. ಸೊ ಹಿಂದಿನ ಕ್ಲಾಸ್ ಏನಿತ್ತಲ್ಲ ಅದೇ ಕ್ಲಾಸದ ಮುಂದಿನ ಭಾಗವನ್ನು ನಾವು ಇವತ್ತಿಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ದಲ್ಲಿ ಸ್ನೇಹಿತರೆ ನಾವು ಇಂಡಿಯನ್ ಜಿಯೋಗ್ರಫಿಯ ಬಗ್ಗೆ ನಾವು ನೋಡುವಾಗ ಹಿಮಾಲಯದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ. ಈ ಹಿಮಾಲಯದಲ್ಲಿ ನಾವು ಹಿಮಾಲಯದ ಆಚೆಯ ಪರ್ವತಗಳನ್ನು ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಆಮೇಲೆ ಹಿಮಾಲಯ ಪರ್ವತಗಳ ಕಡೆ ಬಂದಿದ್ದೇವೆ, ಹಿಮಾಲಯ ಅಥವಾ ಹಿಮಾದ್ರಿ. ಹಾಗಾದ್ರೆ ಸ್ನೇಹಿತರೆ ಇವತ್ತು ನಾವು ಹಿಮಾಲಯ ಅಥವಾ ಹಿಮಾದ್ರಿ ಒಳಗೆ ನಾವು ಮತ್ತೆ ನೋಡ್ಬೇಕಾಗತ್ತೆ. ಇಲ್ಲಿ ಏನ್ ಸ್ಟಡಿ ಮಾಡ್ಬೇಕಾಗಿದೆ ಅಂದ್ರೆ ಈ ಹಿಮಾಲಯದ ಒಳಗೆ ಗ್ರೇಟರ್ ಹಿಮಾಲಯ. ಯಾವ ಹಿಮಾಲಯ? ಗ್ರೇಟರ್ ಹಿಮಾಲಯ. ಅಂದ್ರೆ ಈ ಹಿಮಾಲಯ ಒಳಗೆ ನಾವು 3 ರೀತಿಯಲ್ಲಿ ನಾವು ಡಿವೈಡ್ ಮಾಡಿದ್ದೇವೆ. ಒಂದು ಗ್ರೇಟರ್ ಹಿಮಾಲಯ, ಇನ್ನ ಒಂದು ಮಿಡಲ್ ಹಿಮಾಲಯ, ಇನ್ನ ಒಂದು ಲೆಸ್ಸರ್ ಹಿಮಾಲಯ. ಹೌದಾ? ಗ್ರೇಟರ್ ಹಿಮಾಲಯ ಅಂದ್ರ ಹಿಮಾದ್ರಿಗಳು ಅಥವಾ ಮಹಾ ಹಿಮಾಲಯಗಳು. ಮಿಡಲ್ ಹಿಮಾಲಯ ಅಂದ್ರೆ ಮಧ್ಯ ಹಿಮಾಲಯ ಅಥವಾ ಕೆಳ ಹಿಮಾಲಯ. ನೆಕ್ಸ್ಟ್ ಈ ಲೆಸ್ಸರ್ ಹಿಮಾಲಯಸ್ ಅಂದ್ರೆ ಶಿವಾಲಿಕ್ ಬೆಟ್ಟಗಳು ಹತ್ತಿದಾವೆ. ಹಾಗಾದ್ರೆ ಈಗ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಈ ಹಿಮಾಲಯದಲ್ಲಿ ಮೊದಲೇ ಬರುವಂತಹದ್ದು ಹಿಮಾಲಯ. ಇಲ್ಲಿ ನಮಗೆ ಫಸ್ಟ್ಗೆ ನಾವು ಗ್ರೇಟರ್ ಹಿಮಾಲಯ ನೋಡೋಣ. ಹೌದಾ? ಮಹಾ ಹಿಮಾಲಯ. ಯಾವ ಹಿಮಾಲಯ? ಮಹಾ ಹಿಮಾಲಯ. ಈಗ ಈ ಮಹಾ ಹಿಮಾಲಯ ಏನಿದೆಯಲ್ಲ ಇದಕ್ಕೆ ನಾವು ಗ್ರೇಟರ್ ಹಿಮಾಲಯ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಗ್ರೇಟರ್ ಹಿಮಾಲಯ. ಈಗ ಈ ಮಹಾ ಹಿಮಾಲಯಗಳು ಭಾರತ ದೇಶದಲ್ಲಿ ಮತ್ತೆ ನಮ್ಮ ನೇಬರಿಂಗ್ ಕಂಟ್ರಿದಲ್ಲಿನೂ ಸ್ವಲ್ಪ ಕಂಡು ಬರುತ್ತೆ. ನೋಡೋಣ ಮಹಾ ಹಿಮಾಲಯ. ಹಾಗಾದ್ರೆ ನೀವು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಮಹಾ ಹಿಮಾಲಯಗಳು ಕೂಡ ಇವು ತೆತಿಸ್ ಸಮುದ್ರದ ಭಾಗವಾಗಿದೆ. ಮಹಾ ಹಿಮಾಲಯಗಳು ಎದರ ಭಾಗವಾಗಿದೆ? ತೆತಿಸ್ ಸಮುದ್ರದ ಭಾಗವಾಗಿದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಈ ಹಿಮಾಲಯಗಳು ಕೂಡ ನವೀನ ಮಡಿಕೆ ಪರ್ವತಗಳು. ಏನು? ನವೀನ ಮಡಿಕೆ ಪರ್ವತಗಳು. ಹಾಗಾದ್ರೆ ನೋಡಿ ಸ್ನೇಹಿತರೆ, ಈ ಮಹಾ ಹಿಮಾಲಯಗಳನ್ನು ನಾವು ನೋಡ್ಬೇಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಮ್ಯಾಪಿನ ಮುಖಾಂತರ ನಾವು ನೋಡ್ಕೋಬೇಕಾಗತ್ತೆ. ನಾವು ಮ್ಯಾಪ್ ತೆಗಿಬೇಕಾಗತ್ತೆ. ಈ ಮ್ಯಾಪಿನ ಮುಖಾಂತರ ನಾವು ನೋಡ್ಬೇಕಂದ್ರೆ ಫಸ್ಟಿಗೆ ಇಂಡಿಯಾ ಮ್ಯಾಪ್ ನೋಡೋಣ. ಈ ಭಾರತದ ನಕ್ಷೆಯಲ್ಲಿ ನಾವು ಇವುಗಳನ್ನು ನಾವು ನೋಡಿದಾಗ ನೆಕ್ಸ್ಟ್ ಈ ಕಡೆಗೆ ನಮಗೆ ಅರುಣಾಚಲ ಪ್ರದೇಶ ಇದೆ. ಈ ಹಿಮಾಲಯಗಳು ನಾವು ಇಲ್ಲಿದಿಂದ ನೋಡಿದಾಗ ಸ್ನೇಹಿತರೆ, ಈ ಹಿಮಾಲಯಗಳನ್ನು ಗ್ರೇಟರ್ ಹಿಮಾಲಯಸ್. ಈ ಗ್ರೇಟರ್ ಹಿಮಾಲಯಸ್ ನಮಗೆ ಜಮ್ಮು ಅಂಡ್ ಕಾಶ್ಮೀರ್, ಆಮೇಲೆ ಲಡಾಖ್. ಸೊ ಸಿ ದಟ್ ಹಿಯರ್ ನಾವು ಏನಂತ ಹೇಳ್ಬಹುದು ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್, ಆಮೇಲೆ ನೆಕ್ಸ್ಟ್ ಸ್ನೇಹಿತರೆ ಲಡಾಖ್. ಇವೆಲ್ಲಿದ್ದಾವೆ? ಲಡಾಖ್, ಜಮ್ಮು ಅಂಡ್ ಕಾಶ್ಮೀರ್, ಲಡಾಖ್. ಹಾಗೂ ಅಲ್ಲಿದಿಂದ ಇವು ಮುಂದೆ ಹಿಮಾಚಲ ಪ್ರದೇಶ್. ಯಾವ ಪ್ರದೇಶ? ಹಿಮಾಚಲ ಪ್ರದೇಶ. ಈ ಭಾಗದಲ್ಲಿ ಹಿಮಾಚಲ ಇದೆ. ಹಿಮಾಚಲ ಪ್ರದೇಶ್ ಪ್ಲೀಸ್ ರಿಮೆಂಬರ್. ಅಲ್ಲಿಂದ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಉತ್ತರಾಖಂಡದವರೆಗೆ. ಎಲ್ಲಿ? ಉತ್ತರಾಖಂಡ. UK ಅಂದ್ರೆ ಉತ್ತರಾಖಂಡ. ನೆಕ್ಸ್ಟ್ ಸ್ನೇಹಿತರೆ, ಇವುಗಳು ನಮಗೆ ಒಂದ್ ಸ್ವಲ್ಪ ಈ ಗ್ರೇಟರ್ ಹಿಮಾಲಯಸ್ಗಳು ಇಲ್ಲಿ ನೇಪಾಳ್. ಎಲ್ಲಿ ಬರುತ್ತೆ? ನೇಪಾಳ್. ಪ್ಲೀಸ್ ರಿಮೆಂಬರ್ ದಟ್ ನೇಪಾಳ್. ಅಲ್ಲಿಂದ ಈ ನೇಪಾಳದಿಂದ ನಮಗೆ ಒಂದ್ ಸ್ವಲ್ಪ ಈ ಕಡೆಗೆ ಬಂದಾಗ ಇಲ್ಲಿ ಭೂತಾನ್. ಯಾವುದು? ಭೂತಾನ್ ಇದೆ. ಹೌದಾ? ಭೂತಾನ್ ನಂತರ ನೆಕ್ಸ್ಟ್ ಈ ಶ್ರೇಣಿಗಳು ನಮಗೆ ಇಲ್ಲಿ ಚೀನಾ. ನಂತರ ಈ ಶ್ರೇಣಿಗಳು ಸ್ನೇಹಿತರೆ ನಮಗೆ ಈ ಭಾಗದಲ್ಲಿ ಅರುಣಾಚಲ ಪ್ರದೇಶದಲ್ಲಿನೂ ಕಂಡು ಬರ್ತವೆ. ಎಲ್ಲಿ? ಅರುಣಾಚಲ. ಎಲ್ಲಿದೆ? ಅರುಣಾಚಲ. ಸೊ ಈ ಅರುಣಾಚಲ ಪ್ರದೇಶ್ ಎಲ್ಲಿದಿಂದ ನಾವು ನೋಡಿದೇವೆ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್, ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಆಮೇಲೆ ನೇಪಾಳ್, ಭೂತಾನ್, ಚೀನಾ ಮತ್ತು ಅರುಣಾಚಲ ಪ್ರದೇಶದವರೆಗೆ ಯಾವ ಶ್ರೇಣಿಗಳು ಇದಾವೆ ಅಂದ್ರೆ ಈ ಶ್ರೇಣಿಗಳು ನಮಗೆ ಕಂಡು ಬರ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನಾವು ಭೂತಾನ್ ದೇಶದಲ್ಲಿನೂ ಕಂಡು ಬರ್ತಾ ಇದ್ದಾವೆ, ಆಮೇಲೆ ನೇಪಾಳದಲ್ಲಿನೂ ಕಂಡು ಬರ್ತಾ ಇದ್ದಾವೆ, ಚೀನಾದಲ್ಲಿನೂ ಸ್ವಲ್ಪ ಕಂಡು ಬರ್ತಾ ಇದ್ದಾವೆ. ನೆಕ್ಸ್ಟ್ ನಮ್ಮ ಭಾರತ ದೇಶದಲ್ಲಿ ನಾವು ಈ ಶ್ರೇಣಿಗಳನ್ನು ನೋಡಿದಾಗ ಜಮ್ಮು ಅಂಡ್ ಕಾಶ್ಮೀರ್, ನೆಕ್ಸ್ಟ್ ಲಡಾಖ್, ಹಿಮಾಚಲ ಪ್ರದೇಶ್. ಹೌದಾ? ನೆಕ್ಸ್ಟ್ ಅರುಣಾಚಲ ಪ್ರದೇಶ್.
ಉತ್ತರಾಖಂಡ ಈ ಭಾಗದಲ್ಲಿ ಇದಾವೆ. ಈಗ ಈ ಶ್ರೇಣಿಗಳು, ಈ ಹಿಮಾಲಯ ಶ್ರೇಣಿಗಳು, ಈ ಶ್ರೇಣಿಗಳು ಸಮುದ್ರ ಮಟ್ಟದಿಂದ 6,100 ಮೀಟರ್ ಎತ್ತರ ಇದಾವೆ ಸ್ನೇಹಿತರೆ. ಎಷ್ಟು? 6,100 ಮೀಟರ್ ಸಮುದ್ರ ಮಟ್ಟದಿಂದ ಈ ಶ್ರೇಣಿಗಳು ಎತ್ತರ ಇದಾವೆ. ಹಾಗಾಗಿ ಈ ಶ್ರೇಣಿಗಳು ನಮಗೆ 120 ಕಿಲೋಮೀಟರ್ ದಿಂದ 160 ಕಿಲೋಮೀಟರ್ ವರೆಗೆ ನಮಗೆ ಇವು ಏನಾಗಿದ್ದಾವೆ ಅಂದ್ರ ಈ ಶ್ರೇಣಿಗಳು ಅಗಲವಾಗಿದ್ದಾವೆ. ಏನಾಗಿದ್ದಾವೆ? ಅಗಲವಾಗಿದೆ. ಸೊ ಇಟ್ ಮೀನ್ಸ್ ವಿಡ್ತ್, ಅಗಲವಾಗಿದ್ದಾವೆ. ನೆಕ್ಸ್ಟ್ ಈ ಶ್ರೇಣಿಗಳು ನಮಗೆ 2,400 ಕಿಲೋಮೀಟರ್ ಉದ್ದ ಕಂಡು ಬರ್ತಾವೆ. ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಈ ಶ್ರೇಣಿಗಳು ನಮಗೆ 2,400 ಕಿಲೋಮೀಟರ್ ಉದ್ದ ಚಾಚಿದೆ ಸ್ನೇಹಿತರೆ. ಈಗ ಈ ಶ್ರೇಣಿಯಲ್ಲಿ ಏನು ವಿಶೇಷತೆ ಇದೆ ಅದನ್ನ ನಾವು ನೋಡ್ಬೇಕಾಗಿದೆ. ಹಾಗಾದ್ರೆ ಈ ಶ್ರೇಣಿಯಲ್ಲಿ ನಮಗೆ ಕೆಲವೊಂದು ಪರ್ವತ ಶಿಖರಗಳು ಕಂಡುಬರ್ತಾವೆ ಸ್ನೇಹಿತರೆ. ಹಾಗಾದ್ರೆ ಈ ಜಮ್ಮು ಅಂಡ್ ಕಾಶ್ಮೀರದ ಹತ್ತಿರ ಈ ಶ್ರೇಣಿ ಒಳಗೆ ನಮಗೆ ಯಾವ ಶಿಖರ ಕಂಡು ಬರುತ್ತೆ ಅಂದ್ರೆ ಇಲ್ಲಿ ನಾವು ನೋಡ್ತೇವೆ ಸ್ನೇಹಿತರೆ. ಯಾವ ಶಿಖರ ಆಗಿರ್ಬಹುದು? ಇಲ್ಲಿ ನೋಡಿ, ಈ ಭಾಗದಲ್ಲಿ ಇರುವಂತ ಶಿಖರ ನಮಗೆ ಇಲ್ಲಿದೆ. ಈ ಶಿಖರಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ನಂಗ ಪ್ರಭಾತ್. ಯಾವ ಶಿಖರ? ನಂಗ ಪ್ರಭಾತ್ ಅಂತ ಕರಿತೇವೆ ಸ್ನೇಹಿತರೆ. ಯಾವುದು ಇದು? ನಂಗ ಪ್ರಭಾತ್. ಇದಕ್ಕೆ ನಾವು ನಂಗ ಪ್ರಭಾತ್. ಸೊ ನಂಗ ಪ್ರಭಾತ್ ಶಿಖರ, ನಂಗ ಪ್ರಭಾತ್ ಶಿಖರ. ನಿಮಗೆ ಕ್ವಶನ್ಸ್ ಕೇಳ್ತಾರೆ, ನಂಗ ಪ್ರಭಾತ್ ಶಿಖರ ಎಲ್ಲಿ ಕಂಡು ಬರುತ್ತದೆ? ನಂಗ ಪ್ರಭಾತ್ ಶಿಖರ ಜಮ್ಮು ಅಂಡ್ ಕಾಶ್ಮೀರದ ಹತ್ತಿರ ಕಂಡು ಬರುತ್ತದೆ. ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಇದರಲ್ಲಿ ಮತ್ತೆ ಯಾವ ಶಿಖರ ಕಂಡು ಬರುತ್ತದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಾವು ನೋಡಿದಾಗ ಈ ಶ್ರೇಣಿಯಲ್ಲಿ ಸೊ ಮತ್ತೆ ನಾವು ಒಂದು ಶಿಖರ ನೋಡ್ಬೇಕಾಗತ್ತೆ. ಈ ಶಿಖರ ನಾವು ನೋಡಿದಾಗ ಇಲ್ಲಿ ಈ ಭಾಗದಲ್ಲಿ ಉತ್ತರಾಖಂಡದ ಹತ್ತಿರ ಇದರೊಳಗೆ ನಮಗೆ ಶಿಖರ ಕಂಡು ಬರುತ್ತೆ. ಇಲ್ಲಿ ನಂದಾದೇವಿ. ಯಾವ ದೇವಿ? ನಂದಾದೇವಿ ಶಿಖರ. ಪ್ಲೀಸ್ ರಿಮೆಂಬರ್ ದಟ್ ನಾವು ನಂದಾದೇವಿ ಅಂತ ಕರಿತೇವೆ. ನಂದಾದೇವಿ ಇದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾವುದು? ನಂದಾದೇವಿ. ಸಿ ದಟ್ ಇದು ಯಾವ ಶಿಖರವಾಗಿದೆ? ನಮಗೆ ನಂದಾದೇವಿ. ಸೊ ನಂದಾದೇವಿ ಇದನ್ನ ನಾವು ನೋಡಿದಾಗ ಸ್ನೇಹಿತರೆ ಈ ಭಾಗದಲ್ಲಿ ನಂದಾದೇವಿ ಇದಕ್ಕೆ ನಾವು ನಂದಾದೇವಿ. ಯಾವ ದೇವಿ? ನಂದಾದೇವಿ ಶಿಖರ. ಈ ನಂದಾದೇವಿ ಶಿಖರ ಹತ್ತಿರನೇ ಇನ್ನೊಂದು ಶಿಖರ ಕಂಡು ಬರುತ್ತೆ ಸ್ನೇಹಿತರೆ. ನಮಗೆ ಇಲ್ಲಿ ಕಂಡು ಬರುವಂತಹ ಶಿಖರಕ್ಕೆ ಮತ್ತೆ ನಾವು ಏನಂತ ಕರಿತೇವೆ ನೋಡಿ. ನಂದಾದೇವಿ ಶಿಖರ ಹತ್ತಿರ ಕಂಡು ಬರುವಂತಹ ಶಿಖರ ಇದೆ. ಈ ಭಾಗದಲ್ಲಿ ನಮಗೆ ಕಾಮೆಟ್ ಯಾವ್ದಿದೆ? ಇದರ ಹತ್ತಿರನೇ ನಮಗೆ ಕಾಮೆಟ್ ಆರ್ ವಿ ಕ್ಯಾನ್ ಸೇ ದಟ್ ಕಾಮೆಟ್ ಅಂತನ್ರಿ. ಕಾಮೆಟ್, ಇದಕ್ಕೆ ನಾವು ಕಾಮೆಟ್ ಶಿಖರ ಅಂತ ಕರಿತೇವೆ. ಯಾವ ಶಿಖರ ಆಗಿದೆ ಇದು? ಕಾಮೆಟ್ ಶಿಖರ. ಸಿ ಹಿಯರ್, ಈ ಭಾಗದಲ್ಲಿ ನಮಗೆ ಕಾಮೆಟ್ ಆರ್ ಕಾಮೆಟ್ ಶಿಖರ, ಇದನ್ನ ನಾವು ಈ ರೀತಿ ಕರಿಬೇಕಾಗತ್ತೆ. ಈ ರೀತಿ ಇಲ್ಲಿ ಎಲ್ಲ ನಮಗೆ ಏನ್ ಕಂಡು ಬರ್ತಾವ ಅಂದ್ರೆ ಈ ಶಿಖರಗಳು ಕಂಡು ಬರ್ತಾವೆ. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಈ ನೇಪಾಳದ ಹತ್ತಿರ, ಈ ಶಿಖರದಲ್ಲಿ ನೇಪಾಳದ ಹತ್ತಿರ ನಮಗೆ ಏನಂದ್ರೆ ಅತ್ಯಂತ ಎತ್ತರವಾದಂತ ಒಂದು ಶಿಖರ ಕಂಡು ಬರುತ್ತೆ ಸ್ನೇಹಿತರೆ ಈ ಶ್ರೇಣಿ ಒಳಗೆ. ಎಲ್ಲಿ ಅಂದ್ರೆ ಈ ನೇಪಾಳದ ಹತ್ತಿರ ನಾವು ಇದನ್ನ ನೋಡಿದಾಗ ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ನೇಪಾಳದ ಹತ್ತಿರ ಈ ಶಿಖರವನ್ನು ನಾವು ನೇಪಾಳ ಏನಿದೆ ಅಲ್ಲ ಇಲ್ಲಿ, ಆರ್ ವಿ ಕ್ಯಾನ್ ಸೇ ದಟ್ ನಿಯರ್ ಟಿಬೆಟ್, ಆರ್ ವಿ ಕ್ಯಾನ್ ಸೇ ದಟ್ ನಿಯರ್ ನೇಪಾಳದಲ್ಲಿ ಅತಿ ಎತ್ತರವಾದಂತ ಒಂದು ಶಿಖರ ಇದೆ. ಆ ಶಿಖರಕ್ಕೆ ನಾವು ಮೌಂಟ್ ಎವರೆಸ್ಟ್ ಅಂತ ಕರಿತೇವೆ. ಯಾವ ಎವರೆಸ್ಟ್? ಮೌಂಟ್ ಎವರೆಸ್ಟ್. ಸೊ ಈಗ ಈ ಶಿಖರ ಏನಿದೆ ಅಲ್ಲ ಸ್ನೇಹಿತರೆ, ಮೌಂಟ್ ಎವರೆಸ್ಟ್, ಇದು ಈ ಮೌಂಟ್ ಎವರೆಸ್ಟ್ ಅಂತ ಕರಿತೇವೆ. ಮೌಂಟ್ ಎವರೆಸ್ಟ್ ಈ ಶಿಖರ ಜಗತ್ತಿನಲ್ಲಿನೇ, ಮೌಂಟ್ ಎವರೆಸ್ಟ್ ಇದು ಜಗತ್ತಿನಲ್ಲಿನೇ ಅತಿ ಎತ್ತರವಾದಂತ ಶಿಖರ. ಮೌಂಟ್ ಎವರೆಸ್ಟ್ ಜಗತ್ತಿನಲ್ಲಿನೇ ಅತಿ ಎತ್ತರವಾದಂತ ಶಿಖರ. ಈ ಶಿಖರದ ಎತ್ತರ ಎಷ್ಟು ಆಗಿರಬಹುದು ವಿಚಾರ ಮಾಡಿ. ಎಷ್ಟಾಗಿದೆ ಅಂದ್ರ ಈ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ನಮಗೆ 8,700
8,848 ಮೀಟರ್ ಎತ್ತರವಾಗಿದೆ. 8,848 ಮೀಟರ್ ಈ ಪರ್ವತ ಶಿಖರದ ಎತ್ತರವಾಗಿದೆ ಸ್ನೇಹಿತರೆ. 8,848 ಮೀಟರ್, ಆರ್ ವಿ ಕ್ಯಾನ್ ಸೇ ದಟ್ 8,848.86 ಮೀಟರ್. ಈಗ ಇದರ ಹೈಟ್ 86 ಮೀಟರ್ ಹೆಚ್ಚಾಗಿದೆ. ಅಂದ್ರೆ ಇದು ಏನಾಗ್ತಾ ಇದೆ ಅಂದ್ರೆ ಭಾರತ ದೇಶ ಯುರೋಷಿಯನ್ ಭೂಭಾಗಕ್ಕೆ, ಯುರೋಷಿಯನ್ ಪ್ಲೇಟ್ಗೆ ಹೋಗಿ ಏನಾಗತ್ತೆ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದೆ, ಭಾರತ ಈ ಭಾಗದಲ್ಲಿದೆ, ಆಫ್ರಿಕಾ ಖಂಡದ ಹತ್ತರ, ನಂತರ ಭಾರತ ದೇಶ ಯುರೋಷಿಯನ್ ಭೂಭಾಗಕ್ಕೆ ಹೋಗಿ ಡಿಕ್ಕಿ ಹೊಡಿತು. ಆಗ ಇದರ ಎತ್ತರ ಏನಾಗ್ತಾ ಇದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದೆ. ಹಾಗಾಗಿ ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ, ಇದು ಏನಿದೆ ಅಲ್ಲ ಇದರ ಎತ್ತರ 8,848.86 ಮೀಟರ್ ಇದೆ. ಅದಕ್ಕೆ ಈ ನಂಬರ್ ಅನ್ನು ನೀವು ನೆನ್ಪಿಟ್ಕೊಳ್ಳಿ. ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಶಿಖರ. ಈ ಶಿಖರಕ್ಕೆ ನೇಪಾಳದಲ್ಲಿ ಏನಂತ ಕರೀತಾರೆ ಅಂದ್ರೆ ಸ್ನೇಹಿತರೆ, ಈ ಮೌಂಟ್ ಎವರೆಸ್ಟ್ ಏನಿದೆಯಲ್ಲ ಇದಕ್ಕ ನೇಪಾಳದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ. ಯಾವ ಮಾತಾ ಅಂತ ಕರೀತಾರೆ? ಸಾಗರ ಮಾತಾ. ನೇಪಾಳದಲ್ಲಿ ಇದಕ್ಕೆ ನಾವು ಸಾಗರ ಮಾತಾ. ಯಾವ ಮಾತಾ? ಸಾಗರ ಮಾತಾ. ಇನ್ ನೇಪಾಳ ದ ಪೀಪಲ್ ದೇ ವಿಲ್ ಕಾಲ್ ಆಸ್ ಎ ಸಾಗರ ಮಾತಾ. ಯಾವುದಕ್ಕ? ಮೌಂಟ್ ಎವರೆಸ್ಟ್ ಶಿಖರಕ್ಕೆ. ನೆಕ್ಸ್ಟ್ ಈ ಚೀನಾದವರು, ಹೌದಾ, ಈ ಚೀನಾ ದೇಶದವರು ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸ್ನೇಹಿತರೆ, ಚೀನಾ ದೇಶದವರು ಇದಕ್ಕೆ ಚೋಮೋ ಲುಂಗ್ಮಾ. ಯಾವ ಲುಂಗ್ಮಾ? ಚೋಮೋ ಲುಂಗ್ಮಾ ಅಂತ ಕರೀತಾರೆ. ಏನಂತ ಕರೀತಾರೆ? ಚೋಮೋ ಲುಂಗ್ಮಾ. ಚೋಮೋ ಲುಂಗ್ಮಾ ಅಂತ ಯಾರು ಕರೀತಾರೆ ಅಂದ್ರೆ ಚೀನಾ ದೇಶದವರು. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಚೀನಾ ದೇಶದ ಜನ ಇದಕ್ಕೆ ಚೋಮೋ ಲುಂಗ್ಮಾ ಎಂದು ಕರೆಯುತ್ತಾರೆ. ಹೌದಾ? ಆಮೇಲೆ ನೇಪಾಳದವರು ಸಾಗರ ಮಾತಾ ಅಂತ ಕರೀತಾರೆ. ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಈ ಶ್ರೇಣಿಯಲ್ಲಿ ನಮಗೆ ಮತ್ತೆ ಮುಂದೆ ಹೋದಾಗ ಇನ್ನ ಒಂದು ಎತ್ತರವಾದಂತ ಶ್ರೇಣಿ ನಮಗೆ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ಅರುಣಾಚಲ ಪ್ರದೇಶದಲ್ಲಿ. ಎಲ್ಲಿ? ಈ ಅರುಣಾಚಲ ಪ್ರದೇಶ ಏನಿದೆಯಲ್ಲ ಇಲ್ಲಿ ನಮಗೆ ಇನ್ನ ಒಂದು ಶ್ರೇಣಿ, ಎತ್ತರವಾದಂತ ಶ್ರೇಣಿ ಇದೆ ಸ್ನೇಹಿತರೆ. ಇದಕ್ಕೆ ನಾವು ನಮ್ಚಾ ಬಾರ್ವಾ ಶ್ರೇಣಿ ಅಂತ ಕರಿತೇವೆ. ಏನಂತ ಕರಿತೇವೆ? ನಮ್ಚಾ ಬಾರ್ವಾ. ಇದಕ್ಕೆ ಅರುಣಾಚಲ ಪ್ರದೇಶದಲ್ಲಿರುವಂತ ಈ ಶ್ರೇಣಿಗೆ ನಾವು ಏನಂತ ಕರಿತೇವೆ? ನಮ್ಚಾ ಬಾರ್ವಾ. ನಮ್ಚಾ ಬಾರ್ವಾ. ಈ ನಮ್ಚಾ ಬಾರ್ವಾ ಇದು 7,754 ಮೀಟರ್ ಎತ್ತರ ಇದೆ ಸ್ನೇಹಿತರೆ. 7,754 ಮೀಟರ್ ಎತ್ತರ ಇದೆ. ಯಾವುದಿದೆ ಅಂದ್ರೆ ನಮ್ಚಾ ಬಾರ್ವಾ. ಹಾಗಾದ್ರೆ ನೀವು ಇಷ್ಟೇ ನೆನ್ಪಿಟ್ಕೋಬೇಕು, ಮಹಾಹಿಮಾಲಯದಲ್ಲಿ ಬರುವಂತ ಎತ್ತರದ ಪರ್ವತ ಶಿಖರಗಳು ಯಾವಿದಾವ ಅಂದ್ರೆ ನಮಗೆ ನಂಗಪ್ರಭಾತ್, ನಂದಾದೇವಿ, ಕಾಮೆಟ್, ಆಮೇಲೆ ಮೌಂಟ್ ಎವರೆಸ್ಟ್, ಆರ್ ವಿ ಕ್ಯಾನ್ ಸೇ ದ್ಯಾಟ್ ಅದು ಆದ್ಮೇಲೆ ನಮ್ಚಾ ಬಾರ್ವಾ. ಇವುಗಳನ್ನು ನೀವು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇಲ್ಲಿದಿಂದ ಕ್ವಶನ್ಸ್ ಕೇಳ್ತಾರೆ. ಇವು ಪರ್ವತ ಶಿಖರಗಳು. ಹೌದಾ? ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಕೆಲವೊಂದು ಕಣಿವೆಗಳನ್ನು ಕೂಡ ಕಂಡು ಬರ್ತವೆ. ಆ ಕಣಿವೆಗಳನ್ನು ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಹಾಗಾದ್ರೆ ಆ ಕಣಿವೆಗಳು ಹಿಮಾಚಲ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತವೆ. ಆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಕೆಲವೊಂದು ಕಣಿವೆಗಳನ್ನು ಈ ಮ್ಯಾಪಿನ ಮುಖಾಂತರ ನಾವು ನೋಡೋಣ ಸ್ನೇಹಿತರೆ. ಹಾಗಾದ್ರೆ ಈ ಶ್ರೇಣಿಯಲ್ಲಿ ನಮಗೆ ಕಣಿವೆಗಳನ್ನು ನಾವು ನೋಡಿದಾಗ ಎದ ಒಳಗ ಗ್ರೇಟರ್ ಹಿಮಾಲಯ ಒಳಗೆ ಕೆಲವೊಂದು ಕಣಿವೆಗಳು ಬರ್ತವೆ. ಆ ಕಣಿವೆಗಳನ್ನು ನಾವು ಇಲ್ಲಿ ಸ್ಟಡಿ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಏನು? ಕಣಿವೆ. ಹೌದಾ? ಕಣಿವೆ ಅಂದ್ರ ಆಳವಾದಂತ ತಗ್ಗು ಪ್ರದೇಶ ಆಗಿರುತ್ತೆ. ಹೌದಾ? ಈಗ ಇಲ್ಲಿ ಕಣಿವೆಗಳನ್ನು ನಾವು ಈ ಹಿಮಾಲಯದಲ್ಲಿ, ಗ್ರೇಟರ್ ಹಿಮಾಲಯದಲ್ಲಿ ನೋಡೋಣ. ಅವುಗಳು ಕೂಡ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ. ಕಣಿವೆಗಳು see that ಇಲ್ಲಿ ನಾವು ಈ ಹಿಮಾಲಯದಲ್ಲಿ ಕಣಿವೆಗಳು ಇದು ನಮಗೆ ಗ್ರೇಟರ್ ಹಿಮಾಲಯಗಳು ಆಗಿದವ. ಹೌದಾ? ಈ ರೀತಿ ಇದು ಗ್ರೇಟರ್ ಹಿಮಾಲಯಗಳು, ಈ ರೀತಿ ಹೋಗಿದ್ದು ಇಲ್ಲಿವರೆಗೆ ಮಹಾ ಹಿಮಾಲಯಗಳು. ಹಾಗಾದ್ರೆ ಈ ಮಹಾ ಹಿಮಾಲಯದಲ್ಲಿ ನಮಗೆ ಕಣಿವೆಗಳು ನಾವು ಎಲ್ಲಿ ನೋಡ್ಬೇಕಾಗಿದೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ. ಯಾವ ಪ್ರದೇಶದಲ್ಲಿ? ಹಿಮಾಚಲ. ಇಲ್ಲಿ ನಮಗೆ ಹಿಮಾಚಲ ಬರುತ್ತೆ. ಯಾವುದು? ಹಿಮಾಚಲ. ಹಾಗಾದ್ರೆ ಯಾವ ಕಂಡು ಬರ್ತಾವೆ ಹಿಮಾಚಲ ಪ್ರದೇಶದಲ್ಲಿ? ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಮಗೆ ಆ ಕಣಿವೆಗಳು ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿ ನೋಡಿ
ಯಾವ್ಯಾವ ಕಣಿವೆಗಳು ನಮಗ್ ಕಂಡು ಬರಬಹುದು? ಒಂದು ಕೂಲು, ಯಾವುದು ಕೂಲು ಕಣಿವೆ ಇದೆ ಈ ಭಾಗದಲ್ಲಿ. ಯಾವ ಕಣಿವೆ? ಕೂಲು. ಈ ಭಾಗದಲ್ಲಿ ನಮಗಿರುವಂತ ಕಣಿವೆ ಸ್ನೇಹಿತರೆ ಕೂಲು ಕಣಿವೆ. ಯಾವ್ದಿದೆ? ಕೂಲು. ಈ ಕೂಲು ಹತ್ತಿರನೇ ಇನ್ನ ಒಂದು ಕಣಿವೆ ಇದೆ, ಮನಾಲಿ. ಯಾವುದು? ಮನಾಲಿ. ಕೂಲು ಹತ್ತಿರನೇ ನಮಗೆ ಮನಾಲಿ ಅನ್ನುವಂತ ಕಣಿವೆ ಇದೆ. ಮನಾಲಿ. ಮನಾಲಿ. ಕೂಲು ಮನಾಲಿ ಹೋಗಿ ಗೊತ್ತಾಗತ್ತೆ. ಒಬ್ಬರೇ ಹೋಗ್ಬೇಡ್ರಿ, ಮ್ಯಾರೇಜ್ ಆಗಿ ಹೋಗ್ರಿ. ಅವಾಗ ಅಲ್ಲಿರುವಂತ ವಾಯುಗುಣ ಯಾವ ರೀತಿ ಇದೆ? ಸೊ ಏನಾಗಿದೆ? ಬಹಳಷ್ಟು ಶೀತವಾದಂತ ವಾಯುಗುಣ ಇದೆ, ತಂಪಿರತ್ತೆ. ಸೊ ಅಲ್ಲಿ ನೀವು ಈ ಕೂಲು ಮನಾಲಿಗೆ ಬಹಳಷ್ಟು ಜನ ಹೋಗ್ತಿರ್ತಾರೆ. ಯಾಕೆ ಹೋಗ್ತಿರ್ತಾರೆ ಅಂತ ನಿಮಗೂ ಗೊತ್ತಿದೆ. ಸೊ ನೋಡಿ, ಇಲ್ಲಿ ಕೂಲು ಮತ್ತು ಮನಾಲಿ ಬಹಳಷ್ಟು ಪ್ರಸಿದ್ಧವಾದಂತ ಏನಂದ್ರೆ ಪ್ರವಾಸಿ ತಾಣಗಳು. ಆ ತಾಣಕ್ಕೆ ಜನ ವಿಸಿಟ್ ಕೊಡ್ತಿರ್ತಾರೆ. ಸೊ ಹಿಮಪಾತ ಆಗ್ತಾ ಇರತ್ತೆ, ಅಂದ್ರೆ ಸ್ನೋಫಾಲ್ ಆಗ್ತಾ ಇರತ್ತೆ ಅಲ್ಲಿ ಕೂಲು ಮತ್ತು ಮನಾಲಿ ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅಲ್ಲಿ ನಮಗೆ ಲಾಹುಲ್ ಕಣಿವೆ. ಮತ್ತೆ ಯಾವ ಕಣಿವೆ ಕಂಡು ಬರುತ್ತೆ? ಇಲ್ಲಿ ನಮಗೆ ಲಾಹುಲ್ ಕೇಳ್ತಾರೆ ಕ್ವಶನ್. ಲಾಹುಲ್ ಕಣಿವೆ ಎಲ್ಲಿ ಕಂಡು ಬರುತ್ತದೆ? ಹಾಗಾದ್ರೆ ಲಾಹುಲ್ ಕಣಿವೆಯು ನಮಗೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ. ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ ಲಾಹುಲ್. ಲಾಹುಲ್ ಕಣಿವೆ. ಯಾವ ಕಣಿವೆ? ಲಾಹುಲ್ ಕಣಿವೆ. ಪ್ಲೀಸ್ ರಿಮೆಂಬರ್. ಈ ಲಾಹುಲ್ ಕಣಿವೆ ಆಯ್ತಂದ್ರೆ ನೆಕ್ಸ್ಟ್ ಇಲ್ಲಿ ನಮಗೆ ಸ್ಪಿಟ್ಟಿ ಕಣಿವೆ. ಯಾವ ಕಣಿವೆ ಇದೆ ಇಲ್ಲಿ? ಸ್ಪಿಟ್ಟಿ ಕಣಿವೆ ಕಂಡು ಬರುತ್ತೆ ಸ್ನೇಹಿತರೆ. ಸ್ಪಿಟ್ಟಿ ಕಣಿವೆ. ಈ ಭಾಗದಲ್ಲಿ ನಮಗೆ ಸ್ಪಿಟ್ಟಿ ಕಣಿವೆ. ಸ್ಪಿಟ್ಟಿ ಕಣಿವೆನೂ ಕೂಡ ಇಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಕೂಲು, ಮನಾಲಿ, ಲಾಹುಲ್ ಮತ್ತು ಸ್ಪಿಟ್ಟಿ ಕಣಿವೆಗಳು ಎಲ್ಲಿ ಕಂಡು ಬಂದು ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬಂದು. ಗಾಟ್ ದಿ ಪಾಯಿಂಟ್? ಅಂಡ್ ಪ್ಲೀಸ್ ರಿಮೆಂಬರ್, ಇದರ ಮೇಲೆ ಕ್ವಶನ್ಸ್ ಅವರು ಕೇಳ್ಬಿಡ್ತಾರೆ. ಕೇಳುವಾಗ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ಈ ಭಾಗದಲ್ಲಿ ನಮಗೆ ಏನು ಲಡಾಖ್ ಬರುತ್ತಲ್ಲ, ಲಡಾಖ್ ಶ್ರೇಣಿಯಲ್ಲಿ ಲಡಾಖ್ ಅಥವಾ ಲಡಾಖ್ ಪ್ರದೇಶದ ಹತ್ತಿರ ನಮಗೆ ಕೆಲವೊಂದು ಕಣಿವೆಗಳು ನಮಗ್ ಕಂಡು ಬರುತ್ತೆ ಇಲ್ಲಿ. ಈ ಲಡಾಖದ ಹತ್ತಿರ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಒಂದು ಕಣಿವೆ ಇದೆ. ಯಾವ ಕಣಿವೆ ಇದೆ ಅಂದ್ರೆ ಈ ಭಾಗದಲ್ಲಿ ಕಾಗ್ರಾ. ಯಾವುದು? ಕಾಗ್ರಾ. ಓ ಪ್ಲೀಸ್ ರಿಮೆಂಬರ್, ಕಾಗ್ರಾ ಕಣಿವೆ. ಕಾಗ್ರಾ ಕಣಿವೆ. ಹೌದಾ? ನೆಕ್ಸ್ಟ್ ಈ ಕಾಗ್ರಾ ಕಣಿವೆಯ ಕೆಳಗಡೆಗೆ ಬಂದೆವು ಅಂದ್ರ ಈ ಲಡಾಖ್ದ ಹತ್ತಿರನೇ ನಮಗೆ ಇಲ್ಲಿ ಲಡಾಖ್ ಏನ್ ಪ್ರದೇಶ ಇದೆಯಲ್ಲ, ಇಲ್ಲಿ ಪಾಂಗಾಂಗ್ ಸರೋವರ. ಯಾವ ಸರೋವರ ಇದೆ ಇಲ್ಲಿ? ಪಾಂಗಾಂಗ್ ಸರೋವರ. ಪಾಂಗಾಂಗ್, ಇದು ನ್ಯೂಸ್ ಅಲ್ಲಿ ಇದೆ ನೋಡ್ರಿ, ಪಾಂಗಾಂಗ್ ಸರೋವರ. ಹೌದಾ? ಈ ಪಾಂಗಾಂಗ್ ಸರೋವರ ಏನಿದೆಲ್ಲ ಸ್ನೇಹಿತರೆ, ಇದು ಈ ಭಾಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಂಡಿಯಾ ಮತ್ತು ಭಾರತದ ವಿವಾದಿತ ಪ್ರದೇಶ ಇದೆ ಇಲ್ಲಿ ಪಾಂಗಾಂಗ್ ಸರೋವರ. ಈ ಸರೋವರದ ಹತ್ತಿರನೇ ಸೊ ಇಂಡಿಯಾ, ವಿ ಕ್ಯಾನ್ ಸೇ ದಟ್ ಭಾರತ ಮತ್ತು ಇಂಡಿಯಾ ಆರ್ ಭಾರತ ಆರ್ ವಿ ಕ್ಯಾನ್ ಸೇ ದಟ್ ಇಂಡಿಯಾ ಅಂದ್ರೂ ಒಂದೇ, ಭಾರತ ಅಂದ್ರೂ ಒಂದೇ. ಈ ಭಾರತ ಮತ್ತು ಚೀನಾ ಜೊತೆಗೆ ಏನಾಗಿದೆ ಅಂದ್ರ ಇದು ವಿವಾದಿತ ಪ್ರದೇಶ. ಹೌದಾ? ಭಾರತ ಮತ್ತು ಚೀನಾದ ನಡುವೆ ಏನಾಗಿದೆ ಅಂದ್ರೆ ವಿವಾದಿತ ಪ್ರದೇಶ ಯಾವುದು? ಪಾಂಗಾಂಗ್ ಸರೋವರ. ಇಷ್ಟು ಈ ಹಿಮಾಲಯ ಒಳಗ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರ ಈ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೆನ್ಪಿಟ್ಕೋಬೇಕಾಗಿದೆ. ಯಾವ ಹಿಮಾಲಯ ಆಗಿತ್ತು ಅಂದ್ರೆ ನಮಗೆ ಇದು ಗ್ರೇಟರ್ ಹಿಮಾಲಯ ಒಳಗ ಯಾವ್ಯಾವ ಶಿಖರಗಳು ಕಂಡು ಬಂದು, ಯಾವ ರೀತಿ ಕಂಡು ಬಂದು, ಮತ್ತು ಆಮೇಲೆ ಅಲ್ಲಿ ಕಂಡು ಬರುವಂತ ಕಣಿವೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿದ್ದೇವೆ. ಪ್ಲೀಸ್ ರಿಮೆಂಬರ್. ಇಷ್ಟು ಏನಂದ್ರೆ ನಮಗೆ ಯಾವ ಹಿಮಾಲಯಗಳು ಅದು ಸ್ನೇಹಿತರೆ, ಇವು ಏನಂದ್ರೆ ಗ್ರೇಟರ್ ಹಿಮಾಲಯಗಳು ಅದು ಅಂದ್ರೆ ಹಿಮಾದ್ರಿಗಳು. ನೆಕ್ಸ್ಟ್ ಇವು ಆದ್ಮೇಲೆ ನಮಗೆ ಮುಂದಿನ ಹಿಮಾಲಯಗಳಿಗೆ ನಾವು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ನಮಗೆ ಕೆಳ ಹಿಮಾಲಯಗಳು. ಯಾವ ಹಿಮಾಲಯಗಳು? ಕೆಳ ಹಿಮಾಲಯಗಳು ನೋಡೋಣ. ಆ ಕೆಳ ಹಿಮಾಲಯಗಳನ್ನು ಮತ್ತೆ ಮ್ಯಾಪಿನ ಮುಖಾಂತರ, ಮತ್ತೊಂದು ಮ್ಯಾಪ್ ಹಾಕೋದ್ರ ಮುಖಾಂತರ ಇದು ನಾವು ಮತ್ತೆ ಸ್ಟಡಿ ಮಾಡೋಣ. ಯಾವ ಹಿಮಾಲಯಗಳು? ಕೆಳ ಹಿಮಾಲಯಗಳು. ಈಗ ನೋಡಿ, ಇಲ್ಲಿ ನಾವು ಬಂದಾಗ ಕೆಳ ಹಿಮಾಲಯಗಳನ್ನು ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಯಾವ ಹಿಮಾಲಯಗಳು? ಕೆಳ ಹಿಮಾಲಯಗಳು. ಹೌದಾ? ಈಗ ಈ ಕೆಳ ಹಿಮಾಲಯ ಹೌದಾ? ಈ ಕೆಳ ಹಿಮಾಲಯ ಇದರ ಬಗ್ಗೆ ನೋಡೋಣ. ಕೆಳ ಹಿಮಾಲಯ ಅಂದ್ರೆ ವಿ ಕ್ಯಾನ್ ಸೇ ದಟ್ ಇಲ್ಲಿ ಏನ್ ಕೆಳ ಹಿಮಾಲಯಗಳು ಏನ್ ಕಂಡು ಬರ್ತಾವಲ್ಲ ಸ್ನೇಹಿತರೆ,
ಈ ಮ್ಯಾಪ್ ಏನಿದೆಯಲ್ಲ, ಸೊ ಮತ್ತೆ ಇದರ ಮುಖಾಂತರ ಮ್ಯಾಪು ಒಂದ್ ಸ್ವಲ್ಪ ನಾವು ಇದನ್ನ ಮ್ಯಾಪ್ಸ್ ಮೇಲೆ ಸರಿಸಿ ಮತ್ತೆ ಇನ್ನೋ ಒಂದು ಮ್ಯಾಪಿನ ಮುಖಾಂತರ ನಾವು ನೋಡೋಣ ಯಾವ ಹಿಮಾಲಯ ಇದೆ ಅಂದ್ರೆ ನಮಗೆ ಕೆಳ ಹಿಮಾಲಯ. ಸೆಕೆಂಡ್ ಒನ್ ಈಸ್ ಕೆಳ ಹಿಮಾಲಯ. ಹೌದಾ? ಈಗ ನೋಡಿ ಸ್ನೇಹಿತರೆ, ಕೆಳ ಹಿಮಾಲಯ ಅಂದಾಗ ಈ ಹಿಮಾಲಯಗಳು ಗ್ರೇಟರ್ ಹಿಮಾಲಯದ ಕೆಳಗಡೆಗೆ ಕಂಡುಬರುವಂತ ಹಿಮಾಲಯಗಳು. ಹೌದಾ? ಈಗ ನೋಡಿ, ಮೇಲೆ ನಮಗೆ ಗ್ರೇಟರ್ ಹಿಮಾಲಯ ಇದು, ಆ ಗ್ರೇಟರ್ ಹಿಮಾಲಯ ಕೆಳಗಡೆಗೆನೆ ಈ ಹಿಮಾಲಯಗಳು ಕಂಡು ಬರ್ತವೆ. ಸೊ ಥಿಂಕ್ ದ್ಯಾಟ್ ಇಲ್ಲಿ ನಮಗೆ ವಿಚಾರ ಮಾಡಿ ಸ್ನೇಹಿತರೆ, ಈ ಭಾಗದಲ್ಲಿ ನಮಗೆ ಗ್ರೇಟರ್ ಹಿಮಾಲಯಗಳು ಇದು, ಈ ರೀತಿ ಮಹಾ ಹಿಮಾಲಯಗಳು ಇದು. ಹೌದಾ? ಈ ರೀತಿ ಮಹಾ ಹಿಮಾಲಯಗಳು ಇದು. ಈ ಮಹಾ ಹಿಮಾಲಯ ಏನಿದಲ್ಲ, ಇದರ ಕೆಳಗಡೆಗೆನೆ ನಮಗೆ ಎಕ್ಸಾಕ್ಟ್ಲಿ ಅದರ ಕೆಳಗಡೆನೆ ಕಂಡು ಬರುವಂತಹ ಹಿಮಾಲಯಗಳು ಯಾವಿದಾವೆ ನೋಡಿ. ಸ್ವಲ್ಪ ಅದರ ಎಕ್ಸಾಕ್ಟ್ಲಿ ಕೆಳಗಡೆಗೆನೆ ಕಂಡು ಬರುವಂತಹ ಹಿಮಾಲಯಗಳು ಕೆಳ ಹಿಮಾಲಯಗಳು. ಈಗ ನೋಡಿ, ಇವುಗಳನ್ನು ನಾವು ಕೆಳ ಹಿಮಾಲಯ ಅಂತ ಕರೀತೇವೆ. ಹೌದಾ? ಈ ಕೆಳ ಹಿಮಾಲಯಗಳು ನಮಗೆ ಎಲ್ಲಿವರೆಗೆ ಇದಾವೆ ಅಂದ್ರೆ ಸಿಕ್ಕಿಂ ವರೆಗೆ ಇದಾವೆ ಸ್ನೇಹಿತರೆ. ಎಲ್ಲಿವರೆಗೆ ಇದಾವೆ ಇವು? ಸಿಕ್ಕಿಂ ವರೆಗೆ ಕಂಡು ಬರ್ತಾವೆ. ಯಾವ ಹಿಮಾಲಯಗಳು? ಇವುಗಳಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಕೆಳ ಹಿಮಾಲಯ ಅಂತ ಕರಿತೇವೆ. ಹೌದಾ? ಈ ಕೆಳ ಹಿಮಾಲಯಗಳು ಜಮ್ಮು ಅಂಡ್ ಕಾಶ್ಮೀರದಿಂದ, ಎಲ್ಲಿದಿಂದ? ಜಮ್ಮು ಅಂಡ್ ಕಾಶ್ಮೀರದಿಂದ ನೆಕ್ಸ್ಟ್ ನಮಗೆ ಸ್ವಲ್ಪ ಪ್ರಮಾಣ ಇವು ಲಡಾಖ್ದಲ್ಲಿ ಬರ್ತವೆ. ಲಡಾಖ್, ನೆಕ್ಸ್ಟ್ ಹಿಮಾಚಲ ಪ್ರದೇಶ್, ಹಿಮಾಚಲ. ಸೊ ಹಿಮಾಚಲ ಆದ ನಂತರ ಸ್ನೇಹಿತರೆ ಇವು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಉತ್ತರಾಖಂಡ, ನೆಕ್ಸ್ಟ್ ಪಶ್ಚಿಮ ಬೆಂಗಾಲ್, ಅಲ್ಲಿಂದ ಸಿಕ್ಕಿಂ. ಎಲ್ಲಿವರೆಗೆ ಇದಾವೆ ಇವು? ಸಿಕ್ಕಿಂ ಈ ಭಾಗದವರೆಗೆ ಇದಾವೆ. ಹೌದಾ? ಜಮ್ಮು ಅಂಡ್ ಕಾಶ್ಮೀರ್, ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಪಶ್ಚಿಮ ಬೆಂಗಾಲ್ ಮತ್ತು ಸಿಕ್ಕಿಂದವರೆಗೆ ಕೆಳ ಹಿಮಾಲಯಗಳು, ಆರ್ ವಿ ಕ್ಯಾನ್ ಸೇ ದಟ್ ಮಿಡಲ್ ಹಿಮಾಲಯಾಸ್. ಹೌದಾ? ಈಗ ಈ ಹಿಮಾಲಯಗಳು ಏನಿದಾವಲ್ಲ, ಈ ಹಿಮಾಲಯಗಳ ಸರಾಸರಿ ಎತ್ತರ ನಮಗೆ ಸಮುದ್ರ ಮಟ್ಟದಿಂದ 1500 ಮೀಟರ್ದಿಂದ 4500 ಮೀಟರ್ ಎತ್ತರವಾಗಿದ್ದಾವೆ ಸ್ನೇಹಿತರೆ. ಎಷ್ಟು? 4500 ಮೀಟರ್ ಎತ್ತರವಾಗಿದ್ದಾವೆ. ಸೊ ಈಗ ಇಲ್ಲಿ ನಮಗೆ ಈ ಕೆಳ ಹಿಮಾಲಯದಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಇಲ್ಲಿ ನಮಗೆ ಈ ಹಿಮಾಲಯದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಈ ಭಾಗದಲ್ಲಿ ನಮಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಪೀರ್ ಪಾಂಜಾಲ್ ಶ್ರೇಣಿ, ಈ ಭಾಗದಲ್ಲಿ ನಿಮಗೆ ಪೀರ್ ಪಾಂಜಾಲ್ ಶ್ರೇಣಿ ಕಂಡು ಬರುತ್ತೆ. ಯಾವ ಶ್ರೇಣಿ ಕಂಡು ಬರುತ್ತೆ? ಪೀರ್ ಪಾಂಜಾಲ್. ಇದ ಒಳಗನೆ ನಮಗೆ ಪೀರ್ ಪಾಂಜಾಲ್. ಸೊ ಪೀರ್ ಪಾಂಜಾಲ್ ಶ್ರೇಣಿ ಏನಿದೆಯಲ್ಲ, ಇದರ ಒಳಗೆ ಕಂಡು ಬರುತ್ತೆ ಪೀರ್ ಪಾಂಜಾಲ್ ಶ್ರೇಣಿ. ಇದರ ಒಳಗೆ ಕಂಡು ಬರುವಂತದ್ದು ಜಮ್ಮು ಅಂಡ್ ಕಾಶ್ಮೀರ್. ನೆಕ್ಸ್ಟ್ ಮತ್ತೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿನೇ ಈ ಶ್ರೇಣಿ ಒಳಗಿನೇ ದೌಲದರ್ ಶ್ರೇಣಿ. ಯಾವ ಶ್ರೇಣಿ? ದೌಲದರ್ ಶ್ರೇಣಿ. ಇದರ ಒಳಗನೆ ನಮಗೆ ದೌಲದರ್ ಶ್ರೇಣಿ ಅಂತ ಕರಿತೇವೆ ಸ್ನೇಹಿತರೆ. ದೌಲದರ್ ಶ್ರೇಣಿ. ಹೌದಾ? ನೆಕ್ಸ್ಟ್ ಇಲ್ಲಿಂದ ನಾವು ಮುಂದೆ ಬರೆದಾಗ ಎಲ್ಲಿ ಹೋಗ್ಬೇಕಾಗತ್ತೆ ಅಂದ್ರ ಈ ಶ್ರೇಣಿ ನಾವು ನೋಡಿದಾಗ ಉತ್ತರಾಖಂಡದ ಕಡೆಗೆ ಸ್ವಲ್ಪ. ಎಲ್ಲಿ? ಈ ಉತ್ತರಾಖಂಡದೊಳಗೆ ಈ ಶ್ರೇಣಿ ಒಳಗೆ ನಮಗೆ ಏನ್ ಕಂಡು ಬರುತ್ತೆ ಅಂದ್ರೆ ಇಲ್ಲಿ ವಿ ಕ್ಯಾನ್ ಸೇ ದಟ್ ಈ ಭಾಗದಲ್ಲಿ ನಮಗೆ ಉತ್ತರಾಖಂಡದಲ್ಲಿ ಮಸೂರಿ ಏನ್ ಕಂಡು ಬರುತ್ತೆ? ಮಸೂರಿ ಕಂಡು ಬರುತ್ತೆ. ಈ ಶ್ರೇಣಿ ಒಳಗೆ ಮಸೂರಿ. ಇಲ್ಲಿ ನಮಗೆ ಈ ಮಸೂರಿ ಹಿಲ್ಸ್ ಏನಿದಾವಲ್ಲ, ಬೆಟ್ಟಗಳು ಏನಿದಾವಲ್ಲ, ಮಸೂರಿ ಹಿಲ್ಸ್, ಇಲ್ಲಿ ನಮಗೆ IAS ಇದು ಟ್ರೈನಿಂಗ್ ಸೆಂಟರ್ ಇದೆ. IAS ಇಂಡಿಯನ್, ಸೊ ವಿ ಕ್ಯಾನ್ ಸೇ ದಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS ಅದು ಏನಿದೆ ಅಂದ್ರೆ ಟ್ರೈನಿಂಗ್ ಸೆಂಟರ್ ಇದೆ ಇಲ್ಲಿ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ IAS ಅಕಾಡೆಮಿ ಅಂತ ಕರಿತೇವೆ. ಈ ಭಾಗದಲ್ಲಿ ನಮಗೆ ನಾಳೆ UPSC ನಿಮ್ಗೆ ಕ್ರ್ಯಾಕ್ ಆಯ್ತು, ನೀವು ಪಾಸ್ ಆದ್ರ ಅಂದ್ರೆ ನಿಮ್ಮ ಟ್ರೈನಿಂಗ್ ಕೊಡೋದು ಇಲ್ಲೇ ಸ್ನೇಹಿತರೆ. ಎಲ್ಲಿ ಅಂದ್ರೆ ಮಸೂರಿ ಒಳಗೆ. ಹೌದಾ? ಆ ರೀತಿಯಲ್ಲಿ ನೀವು ಕೂಡ ಪ್ರಯತ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಹೋಗ್ಬೇಕಂದ್ರ UPSC ಎಕ್ಸಾಮ್ ಬರೀಬೇಕಾಗತ್ತೆ.
ಓಕೆ, UPSC ಅಂದ್ರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೌದಾ? ಆ ರೀತಿ ಎಕ್ಸಾಮ್ಗಳು ಬರ್ತಾವೆ. ಅದರೊಳಗ ಟಾಪ್ ಮೋಸ್ಟ್ ಪೋಸ್ಟ್ ಯಾವ್ದಿದೆ ಅಂದ್ರೆ IAS ಇದೆ. ಅವಾಗ ನೀವು ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅಂದ್ರೆ ಈ ಮಸೂರಿ ಒಳಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್, ಈ ಮಸೂರಿದಿಂದ ನಾವು ಮುಂದೆ ಪಶ್ಚಿಮ ಬೆಂಗಾಲ್ ಕಡೆಗೆ ಹೋದಾಗ, ಪಶ್ಚಿಮ ಬೆಂಗಾಲದಲ್ಲಿ ಈ ಶ್ರೇಣಿಗಳ ಒಳಗೆ ನಮಗೆ, ಈ ಶ್ರೇಣಿ ಅಂದ್ರೆ ಕೆಳ ಹಿಮಾಲಯದಲ್ಲಿ ನಮಗೆ ಏನ್ ಕಂಡು ಬರ್ತಾವ ಅಂದ್ರೆ ಈ ಭಾಗದಲ್ಲಿ ಡಾರ್ಜಿಲಿಂಗ್ ಶ್ರೇಣಿಗಳು. ಡಾರ್ಜಿಲಿಂಗ್ ಯಾವುದು? ಡಾರ್ಜಿಲಿಂಗ್. ಡಾರ್ಜಿಲಿಂಗ್ ಇದೆ ಸ್ನೇಹಿತರೆ ಇಲ್ಲಿ. ಡಾರ್ಜಿಲಿಂಗ್ ಶ್ರೇಣಿಗಳು. ಈಗ ಈ ಡಾರ್ಜಿಲಿಂಗ್ ಶ್ರೇಣಿ ಎದಕ್ ಪ್ರಸಿದ್ಧವಾಗಿದೆ ಅಂದ್ರೆ ಇಲ್ಲಿ ಟೀ ಬೆಳಿತಾರೆ, ಚಹಾ ಬೆಳಿತಾರೆ. ಏನ್ ಬೆಳಿತಾರೆ? ಚಹಾ, ಟೀ. ಚಹಾ ಅಂದ್ರೆ ಟೀ ಸಸ್ಯಗಳು ಏನಿರ್ತಾವಲ್ಲ ಅದನ್ನು ಬೆಳಿತಾರೆ. ಎಲ್ಲಿ? ಡಾರ್ಜಿಲಿಂಗ್. ಅದಕ್ಕೆ ನಾವು ಡಾರ್ಜಿಲಿಂಗ್ ಟೀ ಅಂತ ಕರಿತೇವೆ ಸ್ನೇಹಿತರೆ. ಇಲ್ಲಿ ಬೆಳೆಯುವಂತ ಟೀ ಏನಿದೆ ಅಲ್ಲ, ಡಾರ್ಜಿಲಿಂಗ್ ಟೀ, ಸೊ ಬಹಳಷ್ಟು ಅಲ್ಲಿ ಬಹಳ ಕ್ವಾಲಿಟಿ ಇದೆ. ಅಲಹಾಬಾದ್ ಚಹಾ ಅಂತ ಕರಿತೇವೆ. ಅದನ್ನ ಕುಡಿದ್ರೆ ಮಜಾ ಬರ್ತದೆ. ಒಮ್ಮೆ ಕುಡಿದ್ ನೋಡ್ರಿ ಡಾರ್ಜಿಲಿಂಗ್ ಟೀ, ನಿಮ್ಗೂ ಮಜಾ ಬರುತ್ತೆ. ಸೊ ಎಲ್ಲಿದೆ ಇದು? ಪಶ್ಚಿಮ ಬೆಂಗಾಲದಲ್ಲಿ. ಇದಕ್ಕೆ ಪ್ರಥಮವಾಗಿ GI ಟ್ಯಾಗ್ ಸಿಕ್ಕಿದೆ. ಹೌದಾ? ಭಾರತ ದೇಶದಲ್ಲಿ ಪ್ರಥಮವಾಗಿ GI ಟ್ಯಾಗ್ ಪಡೆದುಕೊಂಡಂತ ವಸ್ತು ಯಾವುದಂದ್ರೆ ಡಾರ್ಜಿಲಿಂಗ್. ಇದಕ್ಕೆ ನಾವು ಈ GI ಟ್ಯಾಗ್ ಅಂದ್ರ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೇವೆ. ಭೌಗೋಳಿಕ ಸೂಚ್ಯಾಂಕ. ಈ ಭೌಗೋಳಿಕ ಸೂಚ್ಯಾಂಕ ಯಾಕೆ ಕೊಡ್ತಾರೆ ಅಂದ್ರೆ ಆ ಪ್ರದೇಶದಲ್ಲಿ ಆ ಬೆಳೆಗಳು ಏನಾಗಿರ್ಬೇಕಂದ್ರೆ ಸ್ನೇಹಿತರೆ ಅಲ್ಲಿ ಬಹಳಷ್ಟು ಪ್ರಸಿದ್ಧವಾಗಿರ್ಬೇಕು, ಮೂಲವಾಗಿ ಅಲ್ಲೇ ಹುಟ್ಟಿರ್ಬೇಕು. ಹಾಗಾಗಿ 10 ವರ್ಷದವರೆಗೆ ಈ GI ಟ್ಯಾಗ್ ಕೊಡ್ತಾರೆ ಅವಕ್ಕೆ. ಎಷ್ಟು ವರ್ಷದವರೆಗೆ? 10 ವರ್ಷದವರೆಗೆ. ಹಾಗಾಗಿ ಇದು ಪಡೆದುಕೊಂಡಿದೆ. ಇದನ್ನ ನೀವು ನೆನ್ಪಿಟ್ಕೋರಿ. ನೆಕ್ಸ್ಟ್, ಈ ಹಿಮಾಲಯಗಳು ನಮಗೆ ಇಲ್ಲಿ ಸಿಕ್ಕಿಂ ಕಡೆಗೆ ಕಾಣಬಹುದು. ಎಲ್ಲಿ? ಸಿಕ್ಕಿಂ ಕಡೆಗೆ ಈ ಹಿಮಾಲಯ, ಈ ಕೆಳ ಹಿಮಾಲಯ ಮತ್ತು ಈ ಮೇಲೆ ಇದೆಲ್ಲ ಮಹಾ ಹಿಮಾಲಯಗಳು, ಇವೆರಡರ ನಡುವೆ ನಮಗೆ ಇಲ್ಲಿ ಸಿಕ್ಕಿಂದಲ್ಲಿ ಇವೆರಡು ಹಿಮಾಲಯಗಳ ನಡುವೆ, ಇವೆರಡು ಏನ್ ಹಿಮಾಲಯಗಳು ಇದಾವಲ್ಲ, ಇವೆರಡು ಹಿಮಾಲಯಗಳ ನಡುವೆ ನಮಗೆ ಈ ಭಾಗದಲ್ಲಿ ಕಾಂಚನಜುಂಗ, ಯಾವ ಜುಂಗ? ಕಾಂಚನಜುಂಗ ಪರ್ವತ ಶಿಖರ ಕಂಡು ಬರುತ್ತೆ. ಯಾವುದು? ಕಾಂಚನಜುಂಗ. ಪ್ಲೀಸ್ ರಿಮೆಂಬರ್, ಕಾಂಚನಜುಂಗ ಏನಿದೆ ಅಲ್ಲ ಸ್ನೇಹಿತರೆ, ಎಲ್ಲಿದೆ ಇದು ಕಾಂಚನಜುಂಗ? ನಮಗೆ ಸಿಕ್ಕಿಂದಲ್ಲಿ ಕಾಂಚನ ಜುಂಗ. ಹೌದಾ? ಈ ಕಾಂಚನಜುಂಗ ನಮಗೆ ಸಿಕ್ಕಿಂದಲ್ಲಿ ಇದೆ. ಹಾಗಾದ್ರೆ ಈ ಕಾಂಚನಜುಂಗ ಭಾರತ ದೇಶದಲ್ಲಿ 2ನೆಯ ಅತಿ ಎತ್ತರದ ಪರ್ವತ ಶಿಖರ ಇದು. ಹೌದಾ? ಭಾರತ ದೇಶದಲ್ಲಿ ಮೊದಲನೆಯ ಅತಿ ಎತ್ತರದ ಪರ್ವತದ ಶಿಖರ ಯಾವ್ದಂತ ಹೇಳಿದೀನಿ? K2 ಅಂತ ಹೇಳಿದೀನಿ, ಮೌಂಟ್ ಗಾಡ್ವಿನ್ ಆಸ್ಟಿನ್. ಹೌದಾ? ಈಗ ಈ ಭಾರತ ದೇಶದಲ್ಲಿ ಇದು ಏನಂದ್ರೆ 2ನೆಯ ಅತಿ ಎತ್ತರದ ಪರ್ವತ ಶಿಖರ ಯಾವ್ದಿದೆ ಅಂದ್ರೆ ಕಾಂಚನಜುಂಗ. ಈಗ ಜಗತ್ತಿನಲ್ಲಿ ಇದು ಎಷ್ಟನೇ ಎತ್ತರ ಅಂದ್ರೆ ನಾವು ಹೇಳ್ಬಹುದು 3ನೆಯ ಅತಿ ಎತ್ತರದು. ಒಂದೇದು ಜಗತ್ತಿನಲ್ಲಿ ಅತಿ ಎತ್ತರದ ಪರ್ವತ ಶಿಖರ ಯಾವ್ದಾಗಿದೆ ಅಂದ್ರೆ ನಾವು ಹೇಳ್ಬಹುದು ಮೌಂಟ್ ಎವರೆಸ್ಟ್. ಹೌದಾ? ಆಮೇಲೆ ನೆಕ್ಸ್ಟ್ 2ನೇದು K2 ಆರ್ ಮೌಂಟ್ ಗಾಡ್ವಿನ್ ಆಸ್ಟಿನ್. ಥರ್ಡ್ ಯಾವ್ದಿದೆ? ಕಾಂಚನಜುಂಗ. ಇದು ಇವೆರಡೂ ಶ್ರೇಣಿಗಳ ನಡುವೆ ಇಲ್ಲಿ 2 ಕಡೆಗೆ ಕಂಡು ಬರ್ತಾವೆ. ಗ್ರೇಟರ್ ಹಿಮಾಲಯ ಮತ್ತು ಕೆಳ ಹಿಮಾಲಯದಲ್ಲಿ 2 ನಡುವೆ ಇವು ಕಂಡು ಬರ್ತಾವೆ. ಹಾಗಾಗಿ ಇವುಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇಷ್ಟೆಲ್ಲಾ ಅಂಶಗಳು ನಮಗೆ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಕೆಳ ಹಿಮಾಲಯದಲ್ಲಿ ಇವು ಕಂಡು ಬರ್ತಾವೆ. ಹೌದಾ? ಈ ಕೆಳ ಹಿಮಾಲಯಗಳು ಆದ ಮೇಲೆ ನಾವು ನೆಕ್ಸ್ಟ್ ಹೋಗ್ಬೇಕಾಗತ್ತೆ ಹಿಮಾಲಯದಲ್ಲಿನೇ. ಸೊ ಶಿವಾಲಿಕ್ ಬೆಟ್ಟಗಳು, ಆರ್ ವಿ ಕ್ಯಾನ್ ಸೇ ದಟ್ ಲೆಸ್ಸರ್ ಹಿಮಾಲಯಸ್. ಹೌದಾ? ಲೆಸ್ಸರ್ ಹಿಮಾಲಯಗಳ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅವುಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನಾವು ಸಿ ದಟ್ ಲೆಸ್ಸರ್ ಹಿಮಾಲಯಸ್. ಯಾವ ಹಿಮಾಲಯ? ಲೆಸ್ಸರ್ ಹಿಮಾಲಯ. ನಾವು ಅದರ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಅದರ ಬಗ್ಗೆ ಲೆಸ್ಸರ್ ಹಿಮಾಲಯ, ಅದಕ್ಕೆ ನಾವು ಶಿವಾಲಿಕ್ ಏನಂತ ಕರಿತೇವೆ ಸ್ನೇಹಿತರೆ? ಶಿವಾಲಿಕ್ ಬೆಟ್ಟಗಳು ಅಂತ ಕರಿತೇವೆ. ಯಾವುದು? ಶಿವಾಲಿಕ್. ಹೌದಾ? ಶಿವಾಲಿಕ್ ಬೆಟ್ಟಗಳು. ಯಾವ ಬೆಟ್ಟಗಳು? ಶಿವಾಲಿಕ್ ಬೆಟ್ಟಗಳು. ಸೊ ಈ ಶಿವಾಲಿಕ್ ಬೆಟ್ಟಗಳು ಏನಿದಾವಲ್ಲ, ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೇವೆ? ವಿ ಕ್ಯಾನ್ ಸೇ ದಟ್ ಲೆಸ್ಸರ್ ಹಿಮಾಲಯ. ವಾಟ್ ದಿ ಪಾಯಿಂಟ್? ಆರ್ ವಿ ಕ್ಯಾನ್ ಸೇ ದಟ್ ಫುಟ್ ಹಿಮಾಲಯಸ್. ಈ ಲೆಸ್ಸರ್ ಹಿಮಾಲಯಕ್ಕೆ ಸ್ವಲ್ಪ ಕರೆಯೋಕ್ಕಿಂತ ನೀವು ಫುಟ್ ಹಿಮಾಲಯಸ್ ಅಂತ ಕರೆದ್ಬಿಟ್ಟು. ಯಾವುದು? ಫುಟ್ ಹಿಮಾಲಯಸ್. ಫುಟ್ ಹಿಮಾಲಯಸ್. ಈ ಫುಟ್ ಹಿಮಾಲಯಸ್ ಇದನ್ನ ನಾವು ನೋಡಿದಾಗ ಶಿವಾಲಿಕ್ ಬೆಟ್ಟಗಳು, ಈ ಬೆಟ್ಟಗಳಲ್ಲಿ
ಇವು ಎದರಿಂದ ನಿರ್ಮಿತವಾಗಿದ್ದಾವೆ ಅಂದ್ರ ನದಿಗಳ ಸಂಚಯನ ಕಾರ್ಯದಿಂದ ಆಗಿದ್ದಾವೆ. ಎದರಿಂದ? ನದಿಗಳ ಸಂಚಯನ ಕಾರ್ಯದಿಂದ. ಸೊ ಈ ಹಿಮಾಲಯಗಳು ನಿರ್ಮಿತ ಆಗ್ಬೇಕಂದ್ರೆ ನದಿಗಳ ಒಂದು ಸಂಚಯನ ಕಾರ್ಯ ಸ್ನೇಹಿತರೆ, ಸಂಚಯನ ಕಾರ್ಯ. ಈಗ ನಿಮ್ ಪ್ರಕಾರ ಈ ನದಿಗಳ ಸಂಚಯನ ಕಾರ್ಯ ಅಂದ್ರೆ ನದಿ ಅಂದ್ರೆ ಏನು? ವಾಟ್ ಈಸ್ ರಿವರ್ ಅಕಾರ್ಡಿಂಗ್ ಟು ಯು ಪೀಪಲ್? ನದಿ ಅಂದ್ರೆ ಏನಂತ ಗೊತ್ತಾಗ್ಬೇಕು ನಿಮಗೆ, ಹೌದಾ? ನಂತರ ನದಿಗಳ ಸಂಚಯನ ಯಾವ ರೀತಿ ಆಗತ್ತೆ ನೋಡ್ಬೇಕಾಗತ್ತೆ, ಅದರಿಂದ ಇದು ಯಾವ ರೀತಿ ಆಗಿದೆ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಈಗ ನದಿ ಅಂದ್ರೆ ನೀವೆಲ್ಲರೂ ನದಿ ನೋಡಿರ್ತೀರಿ. ಯಾರಾದ್ರೂ ಅದಿರೇನಪ್ಪಾ ನದಿ ನೋಡ್ಲಾರ್ದವ್ರು ನನ್ನ ಕ್ಲಾಸ್ದಲ್ಲಿ? ಐ ಥಾಟ್ ದಟ್ ಪ್ರತಿಯೊಬ್ರು ನೀವು ನದಿ ನೋಡಿರಿ. ಹಾಗಾದ್ರೆ ನದಿ ಯಾವ ರೀತಿ ಹರಿತೈತಿ? ನೀವು ಹೇಳ್ಬೋದು ಸರ್ ಅಂಕು ಡೊಂಕಾಗಿ ಹರಿತೈತಿ, ಕೆಲವೊಬ್ರು ಈ ರೀತಿನೂ ಹೇಳ್ಬೋದು, ಕೆಲವೊಬ್ರು ಹೇಳ್ಬೋದು ಸರ್ ಸೀದಾ ಸೀದಾ ಹರಿತೈತಿ, ಕೆಲವೊಬ್ರು ಹೇಳ್ತಾರೆ ಎತ್ತರದಿಂದ ಇಳಿಜಾರದ ಕಡೆಗೆ ಹರಿತೈತಿ. ಸೊ ಈಗ ನಾವು ಇದರ ಡೆಫಿನಿಷನ್ ಕೊಡ್ಬೇಕಾಗತ್ತೆ. ನದಿ ಅಂದ್ರೆ ಸ್ನೇಹಿತರೆ, ನದಿಯು ಎತ್ತರ ಪ್ರದೇಶದಲ್ಲಿ ಉಗಮವಾಗಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ದಾರಿಗೆ ನದಿ ಎಂದು ಕರೆಯುವರು. ಒನ್ಸ್ ಅಗೇನ್ ಐ ವಾಂಟ್ ಟು ಟೆಲ್ ಯು, ನದಿ ಅಂದ್ರೆ ಸ್ನೇಹಿತರೆ ಇಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ದಾರಿಗೆ ನದಿ ಎಂದು ಕರೆಯುವರು. ಹಾಗಾದ್ರೆ ನದಿಗಳ ಸಂಚಯನದಿಂದ ನಾವು ಯಾಕೆ ಕರೆದೇವಂದ್ರೆ ಇಲ್ಲಿ ಎಲ್ಲ ನಮ್ಮ ಹಿಮಾಲಯಗಳು ಎತ್ತರ ಇದ್ವಾ? ಗ್ರೇಟರ್ ಹಿಮಾಲಯಗಳು ಎಷ್ಟು ಎತ್ತರ ಇದ್ದು? ಸಮುದ್ರ ಮಟ್ಟದಿಂದ ನಮಗೆ 6100 ಮೀಟರ್ ಎತ್ತರ ಇದ್ದು ಸ್ನೇಹಿತರೆ, ಹೌದಾ? ಆಮೇಲೆ ಮಹಾ ಹಿಮಾಲಯ ಇಷ್ಟು ಎತ್ತರ ಇದ್ದು ಅಂತ ಹೇಳಿದೆ ನಾನು, ಮಹಾ ಹಿಮಾಲಯ ಅಥವಾ ಹಿಮಾದ್ರಿಗಳು. ಆಮೇಲೆ ಕೆಳ ಹಿಮಾಲಯಗಳು, ಮಿಡಲ್ ಹಿಮಾಲಯಸ್, ಕೆಳ ಹಿಮಾಲಯಗಳು ನಾನು ನಿಮಗೆ ಹೇಳಿದೆ 1500 ಮೀಟರ್ ದಿಂದ 4500 ಮೀಟರ್ ಇದೆ ಅಂತ ಹೇಳಿದೆ. ಹಾಗಾದ್ರೆ ಈಗ ಈ ಶಿವಾಲಿಕ್ ಬೆಟ್ಟಗಳು ಇವು ಎಷ್ಟು ಎತ್ತರ ಇದಾವೆ ಅಂದ್ರ 1500 ಮೀಟರ್ಗಿಂತ ಕಡಿಮೆ ಇದಾವೆ, 1500 ಮೀಟರ್ಗಿಂತ ಕಡಿಮೆ ಇದಾವೆ. ಹಾಗಾದ್ರೆ ಇವು ಎಲ್ಲಿ ಬಂದು ಸ್ನೇಹಿತರೆ ನೋಡಿ, ಈ ಹಿಮಾಲಯಗಳ ಇಳಿಜಾರದಲ್ಲಿ ಬಂದ್ವಾ? ಇವೆರಡರ ಇಳಿಜಾರದಲ್ಲಿ ಬಂದ್ವಾ? ಹಾಗಾಗಿ ಇಲ್ಲಿ ಎತ್ತರ ಪ್ರದೇಶದಲ್ಲಿ ಏನು ಮಳೆ ಆಗತ್ತಲ್ಲ, ಈ ಭಾಗದಲ್ಲಿ ಮಳೆ ಆಗತ್ತೆ ತಿಳ್ಕೊರಪ್ಪ. ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಈಗ ಮಳೆ ಆದಂತ ನೀರು ಈ ಎತ್ತರ ಪ್ರದೇಶದಿಂದ ಈ ಇಳಿಜಾರದ ಕಡೆಗೆ ಬರ್ಬೇಕು ತಾನೆ. ಈ ಕಡೆದಿಂದ ಆ ನೀರು ಬಂದಾಗ ನದಿಗಳ ರೂಪದಲ್ಲಿ ಬಂದು ಇಲ್ಲಿ ಏನಾಗತ್ತೆ ಅಂದ್ರ ಈ ನದಿಗಳು ಎತ್ತರ ಪ್ರದೇಶದಿಂದ ಹರಿಯುವಾಗ ಈ ಕಡೆಗೆ ಹರಿಯುವಾಗ ಈಗ ಯು ಥಿಂಕ್ ದ್ಯಾಟ್ ಇವು ನಮಗೆ ಕೆಳಗಡೆಗೆ ಇರುವಂತ ಶಿವಾಲಿಕ್ ಬೆಟ್ಟಗಳು ಅದಾವ ತಿಳ್ಕೊರಿ. ಯಾವುದು? ಶಿವಾಲಿಕ್, ಹೌದಾ? ಆಮೇಲೆ ಇವು ಮಹಾ ಹಿಮಾಲಯ ಇದಾವೆ ನಮಗೆ, ಆಮೇಲೆ ಇವು ನಮಗೆ ಕೆಳ ಹಿಮಾಲಯ, ಹೌದಾ? ಈ ರೀತಿ ಇದ್ದಾಗ ಎತ್ತರ ಪ್ರದೇಶದಿಂದ ನದಿಗಳು ಬರ್ತಾವೆ. ಎತ್ತರ ಪ್ರದೇಶ ಅಂತಂದ್ರೆ ಟಾಪ್ ದಿಂದ ಏನು ಬರಂಗಿಲ್ಲ, ಇವೆಲ್ಲ ಎತ್ತರ ಪ್ರದೇಶನೇ ಇದಾವೇನಿಲ್ಲ. ಇದು ಇವೆರಡನ್ನು ಹೋಲಿಕೆ ಮಾಡಿದ್ರ ಶಿವಾಲಿಕ್ ಬೆಟ್ಟಗಳು ಏನಿದಾವೆ ಅಂದ್ರೆ 15, ಇದರ ಸರಾಸರಿ ಎಷ್ಟು ಇದೆ ಅಂತ ಹೇಳಿದೆ ನಾನು, 1500 ಮೀಟರ್ಗಿಂತ ಕಡಿಮೆ. ಅಂದ್ರೆ ಇವೆರಡು ಪರ್ವತಗಳ ಕೆಳಗಡೆಗೆ ಕಂಡು ಬರ್ತಾವೆ ಸ್ನೇಹಿತರೆ. ಅವಾಗ ಈ ಎತ್ತರ ಪ್ರದೇಶದಿಂದ ಏನ್ ನದಿಗಳು ಹರಿತಾವಲ್ಲ, ಅವಾಗ ಈ ನದಿಗಳು ಹರಿಯುವಾಗ ಹಲವಾರು ಕಣಗಳನ್ನು ತಗೊಂಡ್ ಬರ್ತಾವೆ. ಈ ನದಿ 3 ಹಂತದಲ್ಲಿ ಹರಿಯುತ್ತೆ. ಒಂದು ಬಾಲ್ಯಾವಸ್ಥೆ, ಚೈಲ್ಡ್ ಸ್ಟೇಜ್, ಇನ್ನ ಒಂದು ಯವನಯವಸ್ಥೆ, ಅಡಲ್ಟ್ ಸ್ಟೇಜ್, ಇನ್ನ ಒಂದು ವೃದ್ಧಾಪ್ಯಾವಸ್ಥೆ. ಯಾವುದು? ವೃದ್ಧಾಪ. ಬಾಲ್ಯಾವಸ್ಥೆ, ಯವನಾವಸ್ಥೆ, ವೃದ್ಧಾಪ್ಯಾವಸ್ಥೆ. ಈಗ ಬಾಲ್ಯಾವಸ್ಥೆಯಲ್ಲಿ ನದಿ ಬಹಳಷ್ಟು ರಭಸವಾಗಿ ಹರಿಯುತ್ತೆ ಸ್ನೇಹಿತರೆ. ಅವಾಗ ಈ ಬಾಲ್ಯಾವಸ್ಥೆಯಲ್ಲಿ ಎಲ್ಲ ಮೇಲಿರುವಂತ ಕಣ್ಣುಗಳನ್ನು ಏನಂದ್ರ ಸವೆಸಿ ತಂದು ಈ ಭಾಗದಲ್ಲಿ ಏನ್ ಮಾಡಿರುತ್ತೆ ಅಂದ್ರ ಡಿಪಾಸಿಟ್ ಮಾಡಿರುತ್ತೆ. ಈ ಭಾಗದಲ್ಲಿ ಡಿಪಾಸಿಟ್ ಮಾಡಿರುತ್ತೆ. ಹಾಗಾಗಿ ಇವೆಲ್ಲ ಏನಂದ್ರ ಇದರಿಂದ ಈ ನದಿಗಳ ಒಂದು ಸಂಚಯನ ಕಾರ್ಯದಿಂದ, ನದಿಗಳ ಸಂಚಯನ ಕಾರ್ಯ ಅಂದ್ರ ನದಿ ತಂದಂತ ಕಣಗಳಿಂದ ಈ ಶಿವಾಲಿಕ್ ಬೆಟ್ಟಗಳು ನಿರ್ಮಿತವಾಗಿದ್ದಾವೆ. ಏನು? ನದಿಗಳು ತಂದಂತ ಕಣಗಳಿಂದ ಈ ಶಿವಾಲಿಕ್ ಬೆಟ್ಟಗಳು ನಿರ್ಮಿತವಾಗಿದ್ದಾವೆ ಅಂತ ಹೇಳ್ತೇವೆ. ಹಾಗಾದ್ರೆ ಯಾವ ನದಿಗಳು ತಂದಿರುವಂತ ಕಣಗಳು? ವಿ ಕ್ಯಾನ್ ಸೇ ದಟ್ ಯಾವ ನದಿಗಳು ತಂದಿದ್ದಾವೆ ಅಂದ್ರ ಸಿಂಧೂ ನದಿ ಹಾಗೂ ಗಂಗಾ ನದಿ, ಸಿಂಧೂ ನದಿ, ಗಂಗಾ ನದಿ, ವಿ ಕ್ಯಾನ್ ಸೇ ದಟ್ ಗಂಗಾ ರಿವರ್. ಆಮೇಲೆ ನೆಕ್ಸ್ಟ್ ಈ ಗಂಗಾ ನದಿ ಆದ್ಮೇಲೆ ಸ್ನೇಹಿತರೆ ಬ್ರಹ್ಮಪುತ್ರ ನದಿ. ಯಾವ ನದಿ? ಸಿಂಧು ನದಿ ಆಗಿರ್ಬೋದು, ಗಂಗಾ ನದಿ ಆಗಿರ್ಬೋದು. ನೆಕ್ಸ್ಟ್ ಯಾವುದು? ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರ ಯಾವ ಪುತ್ರ? ಬ್ರಹ್ಮಪುತ್ರ. ಈಗ
ಸಿಂಧು ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ಏನ್ ನಿರ್ಮಿತವಾಗಿದೆ ಅಂದ್ರೆ ಶಿವಾಲಿಕ್ ಬೆಟ್ಟಗಳು. ಹಾಗಾದ್ರೆ ಈ ಶಿವಾಲಿಕ್ ಬೆಟ್ಟಗಳು ನಮಗೆ ಎಲ್ಲಿದಾವೆ ಅದನ್ನು ಒಂದ್ ಸ್ವಲ್ಪ ನೋಡೋಣ ಸ್ನೇಹಿತರೆ. ನಾವು ಎಲ್ಲಿದಾವೆ ಅಂತ ಅದನ್ನ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ. ಸಿಹ ಈಗ ಈ ಮ್ಯಾಪಿನ ಮುಖಾಂತರ ನಾವು ನೋಡಿದಾಗ ಇವುಗಳು ಎಲ್ಲಿ ಕಂಡು ಬರ್ತವೆ ನೋಡೋ. ಶಿವಾಲಿಕ್ ಬೆಟ್ಟಗಳು ಯಾವ ಬೆಟ್ಟಗಳು? ಶಿವಾಲಿಕ್. ಈ ಮ್ಯಾಪಿನ ಮುಖಾಂತರ ಹೋಗಿ ನೋಡಿದಾಗ ಸ್ನೇಹಿತರೆ ಸಿ ದಟ್, ಯಾಕಂದ್ರೆ ನಾ ಪ್ರತಿ ಒಂದು ಮ್ಯಾಪ್ ಹಾಕ್ತಾ ಇರ್ತೀನಿ ನಿಮಗೋಸ್ಕರ. ಹೌದಾ? ನೀವು ಕೂಡ ಹೊಸದಾಗಿ ಮ್ಯಾಪ್ ಹಾಕೊಂಡು ಸಿಸ್ಟಮೆಟಿಕ್ ಆಗಿ ಚೆನ್ನಾಗಿ ಅದನ್ನ ನೋಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಇರೋದೇ ನಿಮ್ಗೋಸ್ಕರ. ನೀವು ಕೂಡ ನಾವು ಯಾವ ರೀತಿ ಮ್ಯಾಪ್ ಹಾಕ್ತೇವಲ್ಲ, ನೀವು ಕೂಡ ನಮ್ ಜೊತೆಲೆ ಮ್ಯಾಪ್ ಹಾಕಿ ನೀವು ಸಿಸ್ಟಮೆಟಿಕ್ ಆಗಿ ಬರ್ಕೊಂಡಾಗ ಅದಕ್ಕ ಬಹಳಷ್ಟು ನಿಮ್ ಮೈಂಡ್ ದಲ್ಲಿ ಹೋಗುತ್ತೆ ಸ್ನೇಹಿತರೆ. ಅದು ಇದನ್ನ ನೀವು ತಿಳ್ಕೊಬೇಕಾಗತ್ತೆ. ನಾವು ಇಲ್ಲಿ ಬರ್ರಿ, ಈಗ ನಾವು ಯಾವ್ದು ನೋಡ್ಬೇಕಾಗಿದೆ ಅಂದ್ರೆ ಶಿವಾಲಿಕ್. ಹಾಗಾದ್ರೆ ಶಿವಾಲಿಕ್ಗಳು ನಮಗೆ ಇಲ್ಲಿ ನೋಡಿದಾಗ ಎಲ್ಲೆಲ್ಲಿ ಕಂಡು ಬರ್ತವೆ ನೋಡ್ರಿ. ಈ ಭಾಗದಲ್ಲಿ ಶಿವಾಲಿಕ್ಗಳು ಈ ರೀತಿ ನಮಗೆ ಈ ಶಿವಾಲಿಕ್ ಹೌದಾ? ಇಲ್ಲಿ ಸ್ವಲ್ಪ ಇದೆ. ನೆಕ್ಸ್ಟ್ ಈ ಭಾಗದಲ್ಲಿ ಈಗ ಈ ಶಿವಾಲಿಕ್ಗಳು ನಮಗೆ ನಾನು ಹೇಳಿದೆ ಯಾವ ಯಾವ ನದಿಗಳಿಂದ ಈ ಶಿವಾಲಿಕ್ ಬೆಟ್ಟಗಳು ಆಗಿದೆ ಅಂದ್ರೆ ಈ ಕಡೆ ನಾವು ನೋಡೋಣ. ಫಸ್ಟಿಗೆ ಯಾವ ನದಿ? ಸಿಂಧು ನದಿ. ಹೌದಾ? ಸಿಂಧು ನದಿ ಮತ್ತು ಅದರ ಉಪನದಿಗಳಿಂದ. ಸಿಂಧು ನದಿ ಮತ್ತು ಅದರ ಉಪನದಿಗಳಿಂದ. ಹೌದಾ? ಸಿಂಧು ನದಿ ಇದೆ ಮತ್ತು ಅದರ ಉಪನದಿಗಳಿಂದ. ಈಗ ಈ ಸಿಂಧು ನದಿ ಏನಿದೆ ಅಲ್ಲ, ಇದರ ಉಪನದಿಗಳಾದಂತ ಝೇಲಾಂ ಆಗಿರ್ಬಹುದು. ಯಾವುದು? ಝೇಲಾಂ, ಚೇನಾಬ್, ರಾವಿ, ಬಿಯಾಸ್. ಹೌದಾ? ಬಿಯಾಸ್. ಮತ್ತು ಇನ್ನ ಒಂದು ಇದರ ಉಪನದಿ ಇದೆ ಸ್ನೇಹಿತರೆ. ಯಾವ್ದಿದೆ ಅಂದ್ರ ಸತ್ಲಜ್. ಹೌದಾ? ಸತ್ಲಜ್. ಪ್ಲೀಸ್ ರಿಮೆಂಬರ್ ಸತ್ಲಜ್. ಝೇಲಾಂ, ಚೇನಾಬ್, ರಾವಿ, ಬಿಯಾಸ್, ಸತ್ಲಜ್ ಸಿಂಧು ನದಿಯ ಉಪನದಿಗಳು, ಪಂಚ ನದಿಗಳು ಅಂತ ಕರಿತೇವೆ. ಹಾಗಾದ್ರೆ ಈ ಸಿಂಧು ನದಿಯ ಉಪನದಿಗಳು ಏನಿದಾವಲ್ಲ, ಇದರಿಂದ ನಮಗೆ ಈ ಶಿವಾಲಿಕ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಈ ಪಂಜಾಬ್ದಲ್ಲಿ ಕಂಡು ಬರ್ತಾವೆ. ಎಲ್ಲಿ ಕಂಡು ಬರ್ತಾವೆ? ಈ ಪಂಜಾಬ್ ಭಾಗ. ಯಾವ ಭಾಗ? ಪಂಜಾಬ್ ಮತ್ತು ಸ್ವಲ್ಪ ಜಮ್ಮು ಅಂಡ್ ಕಾಶ್ಮೀರ್. ವಿ ಕ್ಯಾನ್ ಸೇ ದಟ್ ಪಂಜಾಬ್ ಅಂತ ನೆನ್ಪಿಟ್ಕೋರಿ ನೀವು. ಎಲ್ಲಿ? ಪಂಜಾಬ್ ಭಾಗದಲ್ಲಿ ಸಿಂಧು ನದಿಯ ಉಪನದಿಗಳಿಂದ. ಯಾಕಂದ್ರೆ ಸಿಂಧು ನದಿ ಈ ರೀತಿ ಈ ಭಾಗದಿಂದ ಬರುತ್ತೆ. ಯಾವ ಭಾಗದಿಂದ ಬರುತ್ತೆ ಸಿಂಧು ನದಿ ಅಂದ್ರೆ ನಾವು ಇಲ್ಲಿ ನೋಡಿದಾಗ ಸಿಹಿಯರ್ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ದಲ್ಲಿ ಹೇಳಿದ್ದೀನಿ. ಸಿಂಧು ನದಿ ನಮಗೆ ಟಿಬೇಟಿನ ಕೈಲಾಸ ಪರ್ವತದ ಹತ್ತಿರ ಮಾನಸ ಸರೋವರದಿಂದ ಈ ರೀತಿ ಜಮ್ಮು ಅಂಡ್ ಕಾಶ್ಮೀರ್ ಮುಖಾಂತರ ಹರಿದು ಎಲ್ಲಿಗೆ ಹೋಗುತ್ತೆ? ನಮಗೆ ಈ ಕಡೆಗೆ ಬರುತ್ತೆ, ಅರಬ್ಬಿ ಸಮುದ್ರ ಸೇರುತ್ತೆ. ಹೌದಾ? ಈಗ ಈ ಕಡೆಗೆ ಅರಬ್ಬಿ ಸಮುದ್ರ ಸೇರುತ್ತೆ ಈ ನದಿಯ ಉಪನದಿಗಳು ಏನಿದಾವಲ್ಲ ಸ್ನೇಹಿತರೆ, ಈ ಉಪನದಿಗಳಿಂದನೇ ಇವೆಲ್ಲ ನಮಗೆ ಇದರ ಉಪನದಿಗಳು ಈ ರೀತಿ ಬಂದು ಕೂಡ್ತಿರ್ತಾವೆ. ಸೊ ಈ ಉಪನದಿಗಳು ಏನ್ ಬರ್ತಾವಲ್ಲ ಅದರಿಂದನೇ ಇದು ಆಗಿರುವಂತದ್ದು. ಹೌದಾ? ನನ್ನ ರಿವರ್ ಸಿಸ್ಟಮ್ ಬಂದಾಗ ಯಾವ ನದಿಗಳು ಎಲ್ಲೆಲ್ಲಿ ಹುಟ್ಟತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈಗ ಇದು ನಮಗೆ ಶಿವಾಲಿಕ್ ಬೆಟ್ಟಗಳು ಇವು ಎಲ್ಲಿ ಕಂಡು ಬಂದು ಅಂದ್ರೆ ಪಂಜಾಬ್. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಈ ನೋಡ್ರಿ ಈ ಭಾಗದಲ್ಲಿ ನಮಗೆ ಉತ್ತರಾಖಂಡದಲ್ಲಿನೂ ಕಂಡು ಬರುತ್ತೆ. ಈಗ ಉತ್ತರಾಖಂಡದಲ್ಲಿಯೂ ಯಾವ ನದಿಯಿಂದ ಆಗಿದೆ ನೋಡಿ. ಉತ್ತರಾಖಂಡದಲ್ಲಿ ಇದು ಯಾವ ನದಿಯಿಂದ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಯಾವ ಖಂಡದಲ್ಲಿ? ಉತ್ತರಾಖಂಡ. ಈಗ ಉತ್ತರಾಖಂಡದಲ್ಲಿ ಇದು ವಿ ಕ್ಯಾನ್ ಸೇ ದಟ್ ಗಂಗಾ ನದಿಯಿಂದ. ಯಾವ ನದಿಯಿಂದ? ಗಂಗಾ ನದಿಯಿಂದ ಇದು ಆಗಿದೆ ಸ್ನೇಹಿತರೆ. ಎಲ್ಲಿ? ಉತ್ತರಾಖಂಡದಲ್ಲಿ. ಇಲ್ಲಿ ನಮಗೆ ಈ ಉತ್ತರಾಖಂಡ ಏನಿದೆಯಲ್ಲ, ಇಲ್ಲಿದಿಂದ ಒಂದು ಗಂಗಾ ನದಿ ಬರುತ್ತೆ ನಮಗೆ. ಸೊ ಈ ಗಂಗಾ ನದಿ ಉತ್ತರಾಖಂಡದ ಮುಖಾಂತರ ಹರಿದು ಯುಪಿ ಮುಖಾಂತರ ಹರಿದು ನೆಕ್ಸ್ಟ್ ಉತ್ತರಾಖಂಡ, ಉತ್ತರ ಪ್ರದೇಶ್ ಹಾಗೂ ನೆಕ್ಸ್ಟ್ ಅಲ್ಲಿದಿಂದ ಇದು ಬಿಹಾರ್ ನಂತರ ಈ ನದಿ ಎಲ್ಲಿಗೆ ಹೋಗುತ್ತೆ ಅಂದ್ರ ಪಶ್ಚಿಮ ಬೆಂಗಾಲ್ ಸ್ನೇಹಿತರೆ. ಪಶ್ಚಿಮ ಬೆಂಗಾಳದ ನಂತರ ಇದು ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಬಾಂಗ್ಲಾದೇಶದಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರ ಪದ್ಮ ಅಂತ ಕರೀತಾರೆ. ಏನಂತ ಕರೀತಾರೆ? ಪದ್ಮ. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಪ್ಲೀಸ್ ರಿಮೆಂಬರ್, ಗಂಗಾ ನದಿಗೆ
ಬಾಂಗ್ಲಾದೇಶದಲ್ಲಿ ಏನೆಂದು ಕರೆಯುತ್ತಾರೆ? ಪದ್ಮಾ ಎಂದು ಕರೆಯುತ್ತಾರೆ. ಹಾಗಾದ್ರೆ ಈ ಗಂಗಾ ನದಿ ನಮಗೆ ಎರಡು ಕವಲುಗಳಿಂದ ಬರುತ್ತೆ, ಒಂದು ಅಲ್ಕಾನಂದ, ಇನ್ನ ಒಂದು ಭಾಗೀರಥಿ. ಈ ಅಲ್ಕಾನಂದ ಮತ್ತು ಭಾಗೀರಥಿ ಎರಡೂ ಕವಲಗಳಿಂದ ಬಂದು ದೇವಪ್ರಯಾಗ, ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಕೂಡಿ ನಂತರ ಇದು ಗಂಗಾ ನದಿಯಾಗಿ ಹೋಗಿರತ್ತೆ. ಹೌದಾ? ಒಂದು ಅಲ್ಕಾನಂದ ಕವಲು, ಇನ್ನ ಒಂದು ಭಾಗೀರಥಿ ಕವಲು. ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಹುಟ್ಟತ್ತೆ ಇದು, ಉತ್ತರಾಖಂಡದ ಗಂಗೋತ್ರಿಯಲ್ಲಿ. ಸೊ ಈಗ ನಮಗ್ ನದಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇಲ್ಲ ಇಲ್ಲಿ. ಎದರ ಬಗ್ಗೆ ಅಂದ್ರೆ ಶಿವಾಲಿಕ್ ಬೆಟ್ಟಗಳು. ಈ ನದಿಯಿಂದ ನಮಗೆ ಎಲ್ಲಿ ಕಂಡು ಬರ್ತವೆ ಅಂದ್ರ ಉತ್ತರಾಖಂಡದಲ್ಲಿ ಏನಾಗಿದೆ ಅಂದ್ರೆ ಶಿವಾಲಿಕ್ ಬೆಟ್ಟಗಳು ಕಂಡು ಬರ್ತವೆ. ಎಲ್ಲಿ ಕಂಡು ಬರ್ತವೆ? ಉತ್ತರಾಖಂಡದಲ್ಲಿ. ಹಾಗೂ ಈ ನದಿ ಏನ್ ಮಾಡಿದೆ ಅಂದ್ರೆ ಸ್ನೇಹಿತರೆ, ಉತ್ತರಾಖಂಡದಲ್ಲಿ ಡೂನ್ಸ್ ಗಳನ್ನು ರೆಡಿ ಮಾಡಿದೆ. ಏನ್ ರೆಡಿ ಮಾಡಿದೆ ಇದು? ಡೂನ್ಸ್ ಅತ್ ಕರಿತೇವೆ ನಾವು. ಏನತ್ ಕರಿತೇವೆ? ಡೂನ್ಸ್ ರೆಡಿ ಮಾಡಿದೆ. ಈಗ ನೋಡಿ, ಡೂನ್ಸ್ ಅತ್ ಕರಿತೇವೆ, ಡೂನ್ಸ್. ಈಗ ಉತ್ತರಾಖಂಡದ ಕ್ಯಾಪಿಟಲ್ ಯಾವುದಿದೆ? ಡೆಹ್ರಾಡೂನ್. ಹೌದಾ? ಡೆಹ್ರಾಡೂನ್. ಡೂನ್ ಅಂದ್ರೆ ಏನು? ಆರ್ ವಿ ಕ್ಯಾನ್ ಸೇ ದಟ್ ಡೂನ್ಸ್. ಈಗ ನೋಡಿ, ಇಲ್ಲಿ ಒಂದು ನದಿ ಹರಿತಾ ಇರತ್ತೆ ತಿಳ್ಕೊಳ್ಳಿ. ಡೂನ್ಸ್ ಅಂದ್ರ ಈಗ ಒಂದು ಎತ್ತರ ಪ್ರದೇಶದಿಂದ ಈ ರೀತಿ ಒಂದು ನದಿ ಹರಿತಾ ಇದೆ ಸ್ನೇಹಿತರೆ. ಈ ರೀತಿ ಈ ನದಿ ಹರಿತಾ ಇದೆ. ಹೌದಾ? ಈಗ ಇಲ್ಲಿ ಕೆಳಗಡೆಗೆ ನಮಗೆ ಭೂಪ್ರದೇಶ, ಇಲ್ಲಿ ಇರುವಂತ ಭೂಪ್ರದೇಶ ಈ ರೀತಿ ಇರತ್ತೆ ತಿಳ್ಕೊಳ್ಳಿ. ಕೆಳಗಡೆಗೆ ಇರುವಂತ ಒಂದು ಭೂಪ್ರದೇಶ, ಇದು ಭೂಭಾಗ. ಹೌದಾ? ಇದು ನಮಗೆ ಕೆಳಗಿಂದಿದು ಯಾವ ಭಾಗ ಆಗಿದೆ? ಭೂಭಾಗ. ಹೌದಾ? ಭೂಭಾಗ ಇದೆ. ಇದು ಏನಿದೆ ಅಂದ್ರ ಒಂದು ನದಿ ಹರಿತಾ ಇದೆ ಸ್ನೇಹಿತರೆ. ಈ ನದಿ ಹರಿಯುವಾಗ ಏನಂದ್ರೆ ಹಲವಾರು ಕಣಗಳನ್ನು ತಗೊಂಡ್ ಬಂದಿರ್ತಾವೆ. ಆ ಕಣಗಳನ್ನು ತಗೊಂಡ್ ಬಂದಾಗ ಈ ಭೂಭಾಗದ ಏನ್ ಈ ಭೂಭಾಗ ಇದೆಯಲ್ಲ, ಇಂಥ ಭೂಭಾಗ ಅದರೊಳಗೆ ಈ ಕಣಗಳನ್ನು ಡಿಪಾಸಿಟ್ ಮಾಡತ್ತೆ. ಹೌದಾ? ಈ ಕಣಗಳನ್ನು ತುಂಬಿಡತ್ತೆ. ಎಲ್ಲಿ ಎಲ್ಲಿ ಇಳಿಜಾರ ಇದೆಯಲ್ಲ ಆ ಕಣಗಳನ್ನು ತುಂಬಿಡತ್ತೆ. ಅವಾಗ ಬೊಂಬೆ ಹೇಳುತ್ತೈತೆ. ಇಳಿಜಾರ ಇದೆಯಲ್ಲ ಆ ಕಣಗಳನ್ನು ತುಂಬಿಡತ್ತೆ. ಅವಾಗ ಈ ನದಿ ಈ ಕಣಗಳಿಂದ ಈ ನದಿ ಏನಾಗತ್ತೆ ಅಂದ್ರ ಅದರ ಮಟ್ಟ ಎತ್ತರಕ್ಕೆ ಹೋಗತ್ತೆ, ಜಲಮಟ್ಟ ಎತ್ತರಕ್ಕೆ ಬಂದ್ಬಿಡತ್ತೆ. ಹಿಂಗ ಹರಿಯುವಂತ ನದಿ ಆಮೇಲೆ ಕಣಗಳಿಂದ ತುಂಬಿದಾಗ ಈ ರೀತಿ ಬರತ್ತೆ. ಈ ಪ್ರದೇಶ ಏನು ಉಳಿತಿತ್ತಲ್ಲ ಹಿಂದ ಕಣಗಳಿಂದ ತುಂಬಿದಂತ ಪ್ರದೇಶ, ಇದಕ್ಕೆ ನಾವು ಡೂನ್ಸ್ ಅಂತ ಕರಿತೇವೆ. ನದಿಗಳು ತುಂಬಿರುವಂತ ಕಣಗಳ ಪ್ರದೇಶ ಏನು ಉಳಿತಿತ್ತಲ್ಲ ಅದಕ್ಕೆ ನಾವು ಡೂನ್ಸ್ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ನಮಗೆ ಯಾವ್ಯಾವ ಡೂನ್ಸ್ಗಳು ಕಂಡು ಬರ್ತಾವ ಅಂದ್ರೆ ಉತ್ತರಾಖಂಡದಲ್ಲಿ ನಮಗೆ ಇಲ್ಲಿ ನಮಗೆ ಡೆಹ್ರಾಡೂನ್ ಇದೆ ಸ್ನೇಹಿತರೆ. ಡೆಹ್ರಾಡೂನ್, ಕೋಟ್ಲಿ, ಮತ್ತೆ ಏನಿದೆ ನಮಗೆ ಇಲ್ಲಿ ಕೋಟ್ಲಿ ಇದೆ. ಡೆಹ್ರಾಡೂನ್ ಆದ್ಮೇಲೆ ನೆಕ್ಸ್ಟ್ ಕೋಟ್ಲಿ, ಉತ್ತರಾಖಂಡದಲ್ಲಿ ಕೋಟ್ಲಿ ಇದೆ. ಕೋಟ್ಲಿ ಆದ ನಂತರ ಪಾಟ್ಲಿ ಇದೆ. ಪಾಟ್ಲಿ ಆದ ನಂತರ ಇಲ್ಲಿ ನಮಗೆ ಮತ್ತೆ ಏನ್ ಕಂಡು ಬರುತ್ತೆ ಅಂದ್ರ ಉದಂಪುರ್. ಯಾವುದು? ಉದಂಪುರ್ ಇದೆ ಸ್ನೇಹಿತರೆ. ಉದಂಪುರ್. ಹೌದಾ? ಎಲ್ಲಿ ಆಗಿದೆ ಇವೆಲ್ಲ? ಶಿವಾಲಿಕ್ ಬೆಟ್ಟಗಳಲ್ಲಿ. ಎಲ್ಲಿ? ಉತ್ತರಾಖಂಡದ ಹತ್ತಿರ ಕೇಳಿ ಬರ್ತಾರೆ. ಡೆಹ್ರಾಡೂನ್, ಕೋಟ್ಲಿ, ಪಾಟ್ಲಿ, ಉದಂಪುರ್ ಇವೆಲ್ಲನೂ ಕೂಡ ಉತ್ತರಾಖಂಡದಲ್ಲಿ ಕಂಡು ಬರ್ತಾವೆ. ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಶಿವಾಲಿಕ್ ಬೆಟ್ಟಗಳು ನಮಗೆ ಎಲ್ಲಿ ಕಂಡು ಬಂದು ಒಂದು ಜಮ್ಮು ಅಂಡ್ ಕಾಶ್ಮೀರ ದಕ್ಷಿಣ ಭಾಗ, ಪಂಜಾಬ್ ಮತ್ತು ಎಲ್ಲಿದೆ ಅಂದ್ರೆ ಈ ಉತ್ತರಾಖಂಡ. ನೆಕ್ಸ್ಟ್ ಇದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಇಲ್ಲಿ ಅರುಣಾಚಲ ಪ್ರದೇಶದ ಕಡೆಗೆ ಕಂಡು ಬರುತ್ತೆ. ಯಾವ ನದಿಯಿಂದ? ನಾವಿಲ್ಲಿ ಇದು ನೋಡಿ, ಈ ಗಂಗಾ ನದಿ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಈ ಭಾಗದಲ್ಲಿ ನಾವು ಒಂದು ನದಿ ನೋಡ್ಬೇಕಾಗತ್ತೆ, ಬ್ರಹ್ಮಪುತ್ರ ನದಿ. ಯಾವ ನದಿ? ಬ್ರಹ್ಮಪುತ್ರ ನದಿ. ಈಗ ನೋಡಿ,
ಈ ಬ್ರಹ್ಮಪುತ್ರ ನದಿ ಇಲ್ಲಿಂದ ಬರುತ್ತೆ ಸ್ನೇಹಿತರೆ. ಟಿಬೇಟಿನ ಹತ್ತಿರ ಹುಟ್ಟಿ ಬರುತ್ತೆ ಇದು ಬ್ರಹ್ಮಪುತ್ರ ನದಿ. ಟಿಬೇಟಿನ ಹತ್ತಿರ ಒಂದು ಚೇಮಯಂಗಡಂಗ ಅನ್ನುವಂತ ಪ್ರದೇಶ ಇದೆ. ಯಾವುದು? ಚೇಮಯಂಗಡಂಗ. ಇಲ್ಲಿ ಮಾರ್ಕ್ ಮಾಡಿ ಬರಿತೀನಿ ನೋಡಿ. ಚೇಮಯಂಗಡಂಗ, ಚೇಮ ಯಂಗ ಯಂಗ ಡಂಗ. ಹೌದಾ? ಟಿಬೇಟಿನ ಹತ್ತಿರ ಚೇಮಯಂಗಡಂಗ ಅನ್ನುವಂತ ಪ್ರದೇಶದಲ್ಲಿ ಈ ನಂತರ ಈ ನದಿಯು ಯಾವ ರೀತಿ ಹೋಗುತ್ತೆ ನೋಡಿ ಸ್ನೇಹಿತರೆ. ನಂತರ ಈ ನದಿ ನಮಗೆ ನೋಡಿದಾಗ ನಂತರ ಈ ನದಿ ಇಲ್ಲಿದಿಂದ ನಮಗೆ ಈ ರೀತಿ ಹೋಗತ್ತೆ. ಟಿಬೇಟಿನ ಮುಖಾಂತರ ಅರುಣಾಚಲ ಪ್ರದೇಶ ಕಡೆಗೆ ಬರುತ್ತೆ. ಹೌದಾ? ಈ ಅರುಣಾಚಲ ಪ್ರದೇಶದ ಕಡೆಗೆ ಬರುವಾಗ ಈ ನದಿಗೆ ಈ ಟಿಬೇಟ್ ಅಥವಾ ಚೀನಾದಲ್ಲಿ ಈ ನದಿಗೆ ಏನಂತ ಕರೆದು ಬಿಡ್ತಾರೆ ಅಂದ್ರೆ ಸಾಂಗ್ಪೋ ಅಂತ ಕರೆದು ಬಿಡ್ತಾರೆ. ಏನಂತ ಕರೀತಾರೆ? ಸಾಂಗ್ಪೋ ಅಂತ ಕರೀತಾರೆ ಸ್ನೇಹಿತರೆ. ಆ ಸಾಂಗ್ಪೋ ಏನಾಗತ್ತಲ್ಲ, ನಂತರ ಈ ನದಿ ಇಲ್ಲಿ ಯೂಟರ್ನ್ ತಗೊಳುತ್ತೆ ಅರುಣಾಚಲ ಪ್ರದೇಶದ ಹತ್ತಿರ. ಈ ನದಿ ಇಲ್ಲಿ ಯೂಟರ್ನ್ ತಗೊಳ್ಳಿಕ್ಕೆ ಕಾರಣ ಏನಂದ್ರೆ ಇಲ್ಲಿ ನಮ್ಚಾ ಬಾರ್ವಾ ಅನ್ನುವಂತ ಪರ್ವತಗಳು ಅಡ್ಡಿ ಬಂದ್ಬಿಡ್ತಾವೆ, ಅಂದ್ರೆ ಬ್ಯಾರಿಯರ್. ಈ ನದಿ ಹಿಂಗ್ ಸೀದಾ ಹೋಗ್ಬಿಡ್ತಿತ್ತು. ಈ ಪರ್ವತ ಏನಿದೆ ಅಂದ್ರೆ ಅದು ಅಡ್ಡಿ ಬರುತ್ತೆ ಸ್ನೇಹಿತರೆ. ಅವಾಗ ಈ ನದಿ ಏನ್ ಮಾಡತ್ತೆ ಅಂದ್ರ ಯೂಟರ್ನ್ ತಗೊಳತ್ತೆ. ಯೂಟರ್ನ್ ಏನ್ ತಗೋತೈತಲ್ಲ, ಆ ಯೂಟರ್ನ್ ತೆಗೆದುಕೊಂಡು ಅರುಣಾಚಲ ಪ್ರದೇಶ್, ನಂತರ ಇದು ಅಸ್ಸಾಂ, ಅಸ್ಸಾಂದಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಬಾಂಗ್ಲಾದೇಶದಲ್ಲಿ ಈ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಬಾಂಗ್ಲಾದೇಶದಲ್ಲಿ ಈ ನದಿಗೆ ಏನಂತ ಕರೀತಾರ ಅಂದ್ರ ಏನಂತ ಕರಿಬಹುದು ವಿಚಾರ ಮಾಡಿ. ಬಾಂಗ್ಲಾದೇಶದಲ್ಲಿ ವಿ ಕ್ಯಾನ್ ಸೇ ದಟ್ ಜಮುನಾ. ಏನಂತ ಕರೀತಾರೆ? ಜಮುನಾ. ಬಾಂಗ್ಲಾದೇಶದಲ್ಲಿ ಇದನ್ನ ಜಮುನಾ ಅಂತ ಕರೀತಾರೆ. ನಂತರ ಈ ಜಮುನಾ ನದಿಯು ಪದ್ಮಾ ನದಿಗೆ ಕೂಡುತ್ತೆ. ಹೌದಾ? ಪದ್ಮಾ ಅಂದ್ರೆ ಇಲ್ಲಿ ಏನಿದೆ ನಮಗೆ ಗಂಗಾ ಇದೆ. ಪದ್ಮಾ ಅಂದ್ರೆ ಯಾವುದು? ಗಂಗಾ. ಹೌದಾ? ಈಗ ಈ ನದಿ ಇದಕ್ಕೆ ಬಂದು ಕೂಡ್ತು. ಯಾವ ನದಿ ಇದೆ ಇದು? ನಮಗೆ ನಾವು ಹೇಳ್ಬಹುದು ಇದು ಬ್ರಹ್ಮಪುತ್ರ ನದಿ. ಯಾವ ನದಿ? ಬ್ರಹ್ಮಪುತ್ರ. ಈಗ ನೋಡಿ, ಬ್ರಹ್ಮಪುತ್ರ ನದಿಯು ಈ ಬ್ರಹ್ಮಪುತ್ರ ನದಿ ಸ್ನೇಹಿತರೆ ಚೇಮಯಂಗಡಂಗ ಪ್ರದೇಶದಲ್ಲಿ ಹುಟ್ಟಿ ನಂತರ ಇದು ಟಿಬೇಟ್ ಅಥವಾ ಚೀನಾದ ಮುಖಾಂತರ ಹರಿಯುವಾಗ ಇದನ್ನ ಚೀನಾದಲ್ಲಿ ಏನಂತ ಕರೆದ್ರು? ಟಿಬೇಟ್ ಅಥವಾ ಚೀನಾದಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ವಿ ಕ್ಯಾನ್ ಸೇ ದಟ್ ಸಾಂಗ್ಪೋ. ಏನಂತ ಕರೆದ್ರು? ಸಾಂಗ್ಪೋ. ಸಾಂಗ್ಪೋ ಅಂತ ಕರೀತಾರೆ. ಯಾವ ಪೋ ಅಂತ ಕರೀತಾರೆ? ಸಾಂಗ್ಪೋ. ಹೌದಾ? ನಂತರ ಇದು ನಮ್ಚಾ ಬರ್ವಾ ಪ್ರದೇಶದ ಹತ್ತಿರ ಏನಿದೆಯಲ್ಲ ಪರ್ವತದ ಏನ್ ಯೂಟರ್ನ್ ತಗೊಂಡ್ಲಾ, ಇಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಿಯಾಂಗ್ ಅಂತ ಕರೀತಾರೆ. ಯೂಟರ್ನ್ ತೆಗೆದುಕೊಳ್ಳುತ್ತಲ್ಲ ಈ ಪ್ರದೇಶದಲ್ಲಿ, ಇದಕ್ಕೆ ಇಲ್ಲಿ ಶಿಯಾಂಗ್ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಶಿಯಾಂಗ್. ನಂತರ ಈ ನದಿ ಅರುಣಾಚಲ ಪ್ರದೇಶ ಒಳಗೆ ಬರುತ್ತೆ. ಅರುಣಾಚಲ ಪ್ರದೇಶ ಒಳಗೆ ಬರುವಾಗ ಇಲ್ಲಿ ದಿಹಾಂಗ್ ಮತ್ತು ದಿಬಾಂಗ್ ಕಣಿವೆಗಳ ಮುಖಾಂತರ ಹಾದು ಬರುತ್ತೆ. ಯಾವುದು? ದಿಹಾಂಗ್ ಮತ್ತು ದಿಬಾಂಗ್. ಹೌದಾ? ದಿಹಾಂಗ್ ಮತ್ತು ದಿಬಾಂಗ್ ಕಣಿವೆಗಳ ಮುಖಾಂತರ ಬರುತ್ತೆ ಇದು ಇಲ್ಲಿ. ನಂತರ ಇದು ಅಸ್ಸಾಂದಲ್ಲಿ ಬಂದು ಸ್ವಲ್ಪ ಕೆಂಪು ಮಣ್ಣಿನ ಮೈದಾನ ಮಾಡತ್ತೆ. ಕೆಂಪು ಮಣ್ಣಿನ ಮೈದಾನ ಆದ ನಂತರ ನೆಕ್ಸ್ಟ್ ಅಸ್ಸಾಮದಲ್ಲಿ ಒಂದು ಮಜುಲಿ ದ್ವೀಪವನ್ನು ನಿರ್ಮಾಣ ಮಾಡುತ್ತೆ. ಯಾವುದು? ಮಜುಲಿ. ಹೌದಾ? ಮಜುಲಿ ದ್ವೀಪವನ್ನು ನಿರ್ಮಾಣ ಮಾಡುತ್ತೆ. ಈ ಮಜುಲಿ ದ್ವೀಪ ಜಗತ್ತಿನಲ್ಲಿನೇ ನದಿಗಳ ಒಳಗೆ ಅತ್ಯಂತ ದೊಡ್ಡ ದ್ವೀಪ ಇದೆ. ಹೌದಾ? ಮಜುಲಿ ದ್ವೀಪ ಜಗತ್ತಿನಲ್ಲಿಯೇ ನದಿಗಳ ಒಳಗೆ ಅತ್ಯಂತ ದೊಡ್ಡ ದ್ವೀಪ ಬ್ರಹ್ಮಪುತ್ರ ನದಿಯಿಂದ ಜನ್ಮ ತಾಳಿದೆ. ಎಲ್ಲಿದೆ ಇದು? ನಮಗೆ ಈ ಶಿವಾಲಿಕ್ ಶ್ರೇಣಿಗಳು ಏನಿದಾವಲ್ಲ ಅಥವಾ ಶಿವಾಲಿಕ್ ಬೆಟ್ಟಗಳು ಅಲ್ಲಿದ್ದಾವೆ. ಎಲ್ಲಿ? ನಮಗಿದು ಅಸ್ಸಾಂ. ಹೌದಾ? ಅಸ್ಸಾಂದಲ್ಲಿ ಕಂಡು ಬರ್ತಾವೆ ಮಜುಲಿ. ಈ ಮಜುಲಿ ದ್ವೀಪ ಏನಿದೆಯಲ್ಲ ಸ್ನೇಹಿತರೆ, ಈ ದ್ವೀಪಕ್ಕೆ 2016ರಲ್ಲಿ ಜಿಲ್ಲಾ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ?
ಜಿಲ್ಲಾ ಸ್ಥಾನಮಾನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 15ನೇ ಶತಮಾನದ ಶಂಕರಾಚಾರ್ಯರವರ ವೈಷ್ಣವ ಸಂಸ್ಕೃತಿ ಕಂಡುಬರುತ್ತೆ ಇಲ್ಲಿ. ಹೌದಾ? ವೈಷ್ಣವ ಸಂಸ್ಕೃತಿ ಕಂಡುಬರುತ್ತೆ. 15ನೇ ಶತಮಾನದ ಶಂಕರಾಚಾರ್ಯರವರ ವೈಷ್ಣವ ಸಂಸ್ಕೃತಿ ಕಂಡುಬರುತ್ತೆ. ಸೊ ಈ ನದಿ ನೆಕ್ಸ್ಟ್ ಎಲ್ಲಿದಿಂದ ಅಂದ್ರೆ ಈ ಅಸ್ಸಾಂದಿಂದ ಬಾಂಗ್ಲಾದೇಶಕ್ಕೆ ಬಂದಾಗ ಬಾಂಗ್ಲಾದೇಶದಲ್ಲಿ ಏನಂತ ಕರೆದ್ರು ಇದಕ್ಕ? ಸೊ ಜಮುನಾ ಅಂತ ಕರೆದ್ರು. ಏನಂತ ಕರೆದ್ರು ಸ್ನೇಹಿತರೆ ಇದನ್ನ? ಜಮುನಾ ಅಂತ ಕರೀತಾರೆ. ಹಾಗಾದ್ರೆ ಈ ಜಮುನಾ ಏನಿದೆ ಅಲ್ಲ, ಜಮುನಾ ಬಾಂಗ್ಲಾದೇಶದಲ್ಲಿ ಇದಕ್ಕೆ ಜಮುನಾ ಅಂತ ಕರೀತಾರೆ. ಈ ಜಮುನಾ ಬಂದು ಪದ್ಮಾ ಕುಡಿದಾಗ ಆಮೇಲೆ ಪದ್ಮಾ ಮತ್ತು ಜಮುನಾ ಎರಡು ಕೂಡಿ ನಂತರ ಬಾಂಗ್ಲಾದೇಶದಲ್ಲಿ ಇವೇನಾಗ್ತಾವ ಅಂದ್ರ ಮೇಘನಾ. ಏನದು? ಮೇಘನಾ. ಪದ್ಮಾ ಮತ್ತು ಜಮುನಾ ಕೂಡಿ ಬಾಂಗ್ಲಾದೇಶದಲ್ಲಿ ಇವೇನಾಗ್ತಾವ ಅಂದ್ರ ಸ್ನೇಹಿತರೆ ಮೇಘನಾ. ಹೌದಾ? ಮೇಘನಾ ಆಗ್ತಾವೆ. ಎಲ್ಲಿ ಆಗ್ತಾವೆ ಇವು? ಮೇಘನಾ ಅಂತ ಕರಿತೇವೆ. ಮೇಘನಾ ಎಲ್ಲಿ ಅದು ಸ್ನೇಹಿತರೆ? ಇವು ಮೇಘನಾ ಎಲ್ಲಿ ಅಂದ್ರೆ ಬಾಂಗ್ಲಾದೇಶದಲ್ಲಿ ಇದಕ್ ನಾವು ಮೇಘನಾ ಅಂತ ಕರಿತೇವೆ. ಯಾವುದಕ್ಕ? ಪದ್ಮಾ ಮತ್ತು ಜಮುನಾ. ಸೊ ಈ ರೀತಿ ಇದ್ದಾಗ ಇದರಿಂದ ನಮಗೆ ಈ ನದಿಯಿಂದ ಇಲ್ಲಿ ಅರುಣಾಚಲ ಪ್ರದೇಶ್ ಮತ್ತು ಈ ಭಾಗದಲ್ಲಿ ಅಸ್ಸಾಂದಲ್ಲಿ ಈ ಶಿವಾಲಿಕ್ ಬೆಟ್ಟಗಳು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಕಂಡು ಬಂತು. ಅದಕ್ಕ ಈ ಶಿವಾಲಿಕ್ ಶ್ರೇಣಿಗಳು ನೀವು ಓದ್ಬೇಕಂದ್ರೆ ಇವುಗಳು ಎಲ್ಲಾನು ನೀವು ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಪ್ಲೀಸ್ ರಿಮೆಂಬರ್. ಹಾಗಾಗಿ ಇಷ್ಟೆಲ್ಲ ನಮಗೆ ಈ ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ ಮತ್ತು ಲೆಸ್ಸರ್ ಹಿಮಾಲಯ ಆರ್ ಫುಟ್ ಹಿಮಾಲಯ. ಹೌದಾ? ಮಹಾ ಹಿಮಾಲಯದಲ್ಲಿ ನಾವು ನೋಡಿದ್ದೇವೆ ಅಥವಾ ಹಿಮಾದ್ರಿದಲ್ಲಿ ನಾನು ಡಿವೈಡ್ ಮಾಡಿದೆ. ಗ್ರೇಟರ್ ಹಿಮಾಲಯ ಅಂದ್ರೆ ಮಹಾ ಹಿಮಾಲಯ, ಆಮೇಲೆ ನೆಕ್ಸ್ಟ್ ಮಧ್ಯ ಹಿಮಾಲಯ ಅಥವಾ ಕೆಳ ಹಿಮಾಲಯ, ಆಮೇಲೆ ಶಿವಾಲಿಕ್ ಬೆಟ್ಟಗಳು. ನಾವು ಮೂರನ್ನು ಡಿವೈಡ್ ಮಾಡಿದ್ದೇವೆ. ಮೂರನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಮುಂದಿನ ಸ್ಟೆಪ್ಗೆ ಹೋಗ್ಬೇಕಾಗತ್ತೆ. ಎಲ್ಲಿ ಅಂದ್ರೆ ಪೂರ್ವಾಂಚಲದ ಬೆಟ್ಟಗಳು. ಯಾವ ಬೆಟ್ಟಗಳು? ಪೂರ್ವಾಂಚಲದ ಬೆಟ್ಟಗಳು. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಪೂರ್ವಾಂಚಲದ ಬೆಟ್ಟಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಅವುಗಳನ್ನು ನಾವು ಕೂಡ ಮತ್ತೆ ಸ್ಟಡಿ ಮಾಡೋಣ ಸ್ನೇಹಿತರೆ. ಯಾವ ಬೆಟ್ಟಗಳು? ಪೂರ್ವಾಂಚಲದ ಬೆಟ್ಟಗಳು ಇದಾವೆ. ಆ ಪೂರ್ವಾಂಚಲ ಬೆಟ್ಟಗಳು ನೋಡಿ. ಪೂರ್ವಾಂಚಲ ಯಾವುದು? ಪೂರ್ವಾಂಚಲ. ಹೌದಾ? ಈಗ ಪೂರ್ವಾಂಚಲದ ಬೆಟ್ಟಗಳು ಆರ್ ಪೂರ್ವಾಂಚಲದ ಹಿಮಾಲಯ. ಪೂರ್ವಾಂಚಲದ ಪೂರ್ವಾಂಚಲದ ಬೆಟ್ಟಗಳು ಅಥವಾ ಪೂರ್ವಾಂಚಲದ ಹಿಮಾಲಯಗಳನ್ನು ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಈಗ ಈ ಪೂರ್ವಾಂಚಲದ ಹಿಮಾಲಯಗಳನ್ನು ನಾವು ನೋಡ್ಬೇಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಪೂರ್ವಾಂಚಲದ ಹಿಮಾಲಯಗಳು ಇಂಪಾರ್ಟೆಂಟ್ ಆಗ್ತವೆ. ಯಾವ ರೀತಿ ಇಂಪಾರ್ಟೆಂಟ್ ಆಗ್ತವೆ ನೋಡಿ. ಫಸ್ಟಿಗೆ ಮ್ಯಾಪ್ ಹಾಕೊಳ್ಳಿ. ಯಾಕಂದ್ರೆ ವಿತೌಟ್ ಮ್ಯಾಪ್ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ನೇಹಿತರೆ, ಸ್ವಲ್ಪ ಪ್ರಮಾಣದಲ್ಲಿ ಈ ಕಡೆ ಭಾಗ ಏನಿದೆಯಲ್ಲ, ಈ ಭಾಗನು ನಾವು ಒಂದ್ ಸ್ವಲ್ಪ ದೊಡ್ಡ ಮಾಡ್ಕೋಬೇಕಾಗಿದೆ. ಈ ಅರುಣಾಚಲ ಪ್ರದೇಶದ ಭಾಗ ಏನಿದೆಯಲ್ಲ ಅಥವಾ ಈಶಾನ್ಯ ರಾಜ್ಯಗಳದು ಈ ಭಾಗವನ್ನು. ಹೌದಾ? ಈಗ ಈ ಭಾಗದಲ್ಲಿ ನಮಗೆ ಏನ್ ಕಂಡು ಬರ್ತಾವೆ ಅಂತಂದ್ರೆ ಈ ಹಿಮಾಲಯಗಳು ಕಂಡು ಬರ್ತಾವೆ. ಯಾವುದು? ಪೂರ್ವಾಂಚಲದ ಹಿಮಾಲಯಗಳು. ಹಾಗಾದ್ರೆ ಈ ಪೂರ್ವಾಂಚಲದ ಹಿಮಾಲಯಗಳು ನಮಗೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತಾವೆ. ಯಾವ ರಾಜ್ಯಗಳಲ್ಲಿ? ಈಶಾನ್ಯ ರಾಜ್ಯಗಳು. 7 ಸಿಸ್ಟರ್ ಅಂತ ಕರೆದೆ ನಾನು. ಆ 7 ಸಿಸ್ಟರ್ ದಲ್ಲಿ ಇವು ಕಂಡು ಬರ್ತಾವೆ ಸ್ನೇಹಿತರೆ. ಈಗ ಮೊದಲಿಗೆ ನಾವು ಮೇಘಾಲಯದಲ್ಲಿ ಯಾವ್ಯಾವ ಕಂಡು ಬರ್ತಾವೆ ಅದನ್ನ ನಾವು ನೋಡೋಣ. ಎಲ್ಲಿ? ಮೇಘಾಲಯದಲ್ಲಿ. ಈ ಭಾಗದಲ್ಲಿ ನಮಗೆ ಮೇಘಾಲಯ ಅನ್ನುವಂತ ಒಂದು ಏನಿದೆ ಅಂದ್ರೆ ರಾಜ್ಯ ಇದೆ ಸ್ನೇಹಿತರೆ. ಯಾವುದು? ಮೇಘಾಲಯ. ಈ ಮೇಘಾಲಯ ಇಲ್ಲಿ ನಮಗೆ ಈ ಮೇಘಾಲಯದಲ್ಲಿ ನಮಗೆ ಪ್ರಸಿದ್ಧವಾದಂತ 3 ಬೆಟ್ಟಗಳು ಕಂಡು ಬರ್ತವೆ. ಹೌದಾ? ಆರ್ ವಿ ಕ್ಯಾನ್ ಸೇ ದಟ್ ಬೆಟ್ಟ, ಪರ್ವತಗಳು, ಶಿಖರಗಳು. ಕಾಶಿ ಅನ್ನುವಂಥದ್ದು ಒಂದು ನಂಬರ್ 1. ಯಾವುದು? ಕಾಶಿ. ಹೌದಾ? ನೆಕ್ಸ್ಟ್ ಕಾಶಿ ಆದ್ಮೇಲೆ ಸ್ನೇಹಿತರೆ ಕಾಶಿ ಅದಕ್ಕೆ ಕರಿತೇವೆ. ನೆಕ್ಸ್ಟ್ ಗಾರೋ. ಯಾವ್ದಿದೆ? ಗಾರೋ. ಇವ್ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಟೈಮು RSI ಎಕ್ಸಾಮ್ ದಲ್ಲಿ ಕಾಶಿ, ಗಾರೋ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕ್ವಶನ್ಸ್ ಕೇಳಿದ್ರು.
ಹೌದಾ? ಕೇಳ್ಬಿಡ್ತಾರೆ. ಮೇಘಾಲಯದಲ್ಲಿ ಕಾಸಿ, ನೆಕ್ಸ್ಟ್ ಗಾರೋ, ಯಾವ್ದಿದೆ ಗಾರೋ, ಹೌದಾ? ಈ ಗಾರೋ ಆದ್ಮೇಲೆ ಸ್ನೇಹಿತರೆ, ಕಾಸಿ ಆದ್ಮೇಲೆ ಗಾರೋ, ಗಾರೋ ಆದ್ಮೇಲೆ ನಮಗೆ ಈ ಭಾಗದಲ್ಲಿ ಮತ್ತೆ ಇನ್ನ ಒಂದು ಶಿಖರ ಇದೆ. ಯಾವ್ದಂದ್ರೆ ಅತಿ ಎತ್ತರವಾದಂತ ಬೆಟ್ಟ ಶಿಖರಗಳು ಇಲ್ಲಿ ಈ ಭಾಗದಲ್ಲಿ ಮೇಘಾಲಯದಲ್ಲಿನೇ ಅತಿ ಎತ್ತರವಾದಂತದವು. ಹಾಗಾಗಿ ಇನ್ನ ನಾವು ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಜಯಂತಿಯಾ. ಯಾವ್ದಿದೆ? ಜಯಂತಿಯಾ. ಸೊ ಈ ಜಯಂತಿಯಾ ಇವುಗಳು ನಮಗೆ ಎಲ್ಲಿ ಕಂಡು ಬಂದು? ಇವು ಕಾಸಿ, ಗಾರೋ ಮತ್ತು ಜಯಂತಿಯಾಗಳು ಇವು ಮೂರು ನಮಗೆ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಈ ಮೇಘಾಲಯದಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ. ಹಾಗಾಗಿ ಈ ಮೇಘಾಲಯದಲ್ಲಿ ಈ ಕಾಸಿ, ಗಾರೋ, ಜಯಂತಿಯಾದಲ್ಲಿ ಏನಾಗತ್ತೆ ಅಂದ್ರ ಅಪಾರ ಪ್ರಮಾಣದಲ್ಲಿ ಈ ಬೆಟ್ಟಗಳಲ್ಲಿ ಏನಾಗತ್ತೆ ಅಂದ್ರ ಮಳೆ ಆಗತ್ತೆ. ಇಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಈ ಕಾಸಿ, ಗಾರೋ, ಜಯಂತಿಯಾದಲ್ಲಿ ಏನಾಗತ್ತೆ ಅಂದ್ರ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಈ ಬೆಟ್ಟಗಳಲ್ಲಿ ಏನಾಗತ್ತೆ ಅಂದ್ರೆ ಮಳೆ ಆಗತ್ತೆ. ಯಾಕೆ ಇಲ್ಲಿ ಮಳೆ ಆಗತ್ತೆ ಅಂದ್ರ ಸ್ನೇಹಿತರೆ, ಈ ಪರ್ವತಗಳು ಏನ್ ಮಾಡ್ತಾವಂದ್ರ ಎತ್ತರವಾಗಿದ್ದಾವೆ. ಎತ್ತರವಾಗಿರುವುದರಿಂದ ಈ ನೈಋತ್ಯ ಮಾನ್ಸೂನ್ ಮಾರುತಗಳು, ಯಾವ ಮಾನ್ಸೂನ್ ಮಾರುತಗಳನ್ನು? ನೈಋತ್ಯ, ಹೌದಾ? ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ನೈಋತ್ಯ ಮಾನ್ಸೂನ್ ಏನಿದಾವಲ್ಲ ಆ ಮಾನ್ಸೂನ್ ಮಾರುತಗಳು ಈ ಬಂಗಾಳ ಕೊಲ್ಲಿಯಿಂದ, ಯಾವ ಕೊಲ್ಲಿಯಿಂದ? ಈ ಬಂಗಾಳ ಕೊಲ್ಲಿಯಿಂದ ಈ ರೀತಿ ಮಾನ್ಸೂನ್ಗಳು ಬರುವಾಗ, ನೈಋತ್ಯ ಮಾನ್ಸೂನ್ ಮಾರುತಗಳು ಬಂಗಾಳ ಕೊಲ್ಲಿನಿಂದ ಈ ರೀತಿ ಬೀಸುವಾಗ ಈ ಪರ್ವತಗಳು ಬ್ಯಾರಿಯರ್ ಆಗ್ತವೆ, ಇವು ಅಡ್ಡ ಆಗ್ತವೆ. ಹಾಗಾಗಿ ಈ ಪರ್ವತಗಳು ದಾಟಿ ಆ ಗಾಳಿಗಳು ತೇವಭರಿತ ಗಾಳಿಗಳು ಇರುವುದರಿಂದ ಈ ಪರ್ವತಗಳು ದಾಟಿ ಅವಕ್ಕ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಕಾಸಿ, ಗಾರೋ ಮತ್ತು ಜಯಂತಿಯಾ ಬೆಟ್ಟಗಳಲ್ಲಿ ಜಾಸ್ತಿ ಮಳೆ ಆಗತ್ತೆ. ಇಲ್ಲಿ ಯಾವ ಪ್ರದೇಶದಲ್ಲಿ ಮಳೆ ಆಗತ್ತೆ ಅಂದ್ರ ವಿ ಕ್ಯಾನ್ ಸೇ ದಟ್ ಈ ಮೇಘಾಲಯದಲ್ಲಿ ಈ ಬೆಟ್ಟಗಳಲ್ಲಿ ಯಾವ ಪ್ರದೇಶಗಳು ಇದಾವೆ? ಎರಡು ಪ್ರದೇಶಗಳು ಇದಾವೆ. ಒಂದು ಮೌಸಿನ್ ರಾಮ್, ಯಾವುದು? ಒಂದು ಮೌಸಿನ್ ರಾಮ್ ಮತ್ತು ಇನ್ನ ಒಂದು ಚಿರಾಪುಂಜಿ. ಯಾವ ಪುಂಜಿ? ಚಿರಾಪುಂಜಿ. ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ಈ ಮೇಘಾಲಯದ ಶಿಲಾಂಗಕ್ಕೆ ಹತ್ತಿರ ಆಗ್ತವೆ. ಈ ಬೆಟ್ಟಗಳಲ್ಲಿ ಕಾಸಿ, ಗಾರೋ, ಜಯಂತಿಯಾದ ಹತ್ತಿರ ಬೆಟ್ಟ ನಿಯರೆಸ್ಟ್ ಪ್ಲೇಸ್ ಮೌಸಿನ್ ರಾಮ್ ಮತ್ತು ಚಿರಾಪುಂಜಿದಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ. ಹಾಗಾದ್ರೆ ಎಷ್ಟು ಮಳೆ ಆಗತ್ತೆ ಇಲ್ಲಿ? ಪ್ರತಿ ವರ್ಷ ಇಲ್ಲಿ ಮಳೆ ಎಷ್ಟಾಗತ್ತೆ ಅಂದ್ರೆ ಸ್ನೇಹಿತರೆ, ಈಗ ನೋಡ್ರಿ 1187 ಸೆಂಟಿಮೀಟರ್ ವರೆಗೆ ಮಳೆ ಆಗುತ್ತೆ ಪರ್ ಆನಮ್. ಇಟ್ ರಿಸೀವ್ಸ್ 1187 ಸೆಂಟಿಮೀಟರ್ ಮಳೆ ಆಗುತ್ತೆ ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ. ಇಲ್ಲಿ ಯಾವ ಮಾನ್ಸೂನ್ ಮಾರುತಗಳಿಂದ? ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಹಾಗಾದ್ರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತ ಜಗತ್ತಿನಲ್ಲಿ ಏಕೈಕ ದೇಶ ಅಂದ್ರೆ ಭಾರತ ದೇಶ. ಯಾವ ದೇಶ? ಭಾರತ ದೇಶ ಇದೆ ಸ್ನೇಹಿತರೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಭಾರತ ದೇಶವು 86% ಮಳೆಯನ್ನು ಪಡೆಯುತ್ತೆ. ಎಷ್ಟು ಪರ್ಸೆಂಟೇಜ್? 86%. ಇದನ್ನು ನಿಮ್ ಸಿವಿಲ್ PSI ದಲ್ಲಿ ಕ್ವಶನ್ಸ್ ಕೇಳಿದ್ರು 2020ರಲ್ಲಿ. ಭಾರತ ದೇಶವು ಅತಿ ಹೆಚ್ಚು ಮಳೆ ಯಾವ ಮಾನ್ಸೂನ್ ಮಾರುತಗಳಿಂದ ಪಡೆಯುತ್ತದೆ? ಯಾವ ಮಾನ್ಸೂನ್ ಮಾರುತದಿಂದ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಎಷ್ಟು? 86% ಮಳೆಯನ್ನು ಪಡೆಯುತ್ತೆ. ಅದರ ಒಳಗೆ ಅತಿ ಹೆಚ್ಚು ಯಾವ ರಾಜ್ಯ ಮಳೆಯನ್ನು ಪಡೆದುಕೊಳ್ಳುತ್ತದೆ ಅಂದ್ರೆ ಯಾವುದು? ಈ ಮೇಘಾಲಯದಲ್ಲಿ ಮೌಸಿನ್ ರಾಮ್ ಮತ್ತು ಚಿರಾಪುಂಜಿದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗತ್ತೆ ಸ್ನೇಹಿತರೆ. ಅದಕ್ಕ ನಾವು ಇದ ಕಾರಣ ಏನಂದ್ರೆ ಈ ಭಾಗದಲ್ಲಿನೇ ಜಾಸ್ತಿ ಮಳೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಈ ಕಾಸಿ, ಗಾರೋ, ಜಯಂತಿಯಾ ಬೆಟ್ಟಗಳು ಅಡ್ಡಿ ಬರ್ತಾವೆ. ಇದನ್ನ ನೀವು ಈ ಮೇಘಾಲಯದಲ್ಲಿ ಏನಿದೆಯಲ್ಲ ಈ ವಿಶೇಷತೆಯನ್ನು ನಾವು ನೋಡಿದ್ದೇವೆ. ನೆಕ್ಸ್ಟ್ ಉಳಿದಂತ ಬಹಳಷ್ಟು ವಿಷಯಗಳು ಇದಾವೆ, ಅವುಗಳ ಬಗ್ಗೆನೂ ಕೂಡ ಇಲ್ಲಿರುವಂತ ಮತ್ತು ಬಹಳಷ್ಟು ಪೂರ್ವಾಂಚದಲ್ಲಿ ಕೆಲವೊಂದು ಬೆಟ್ಟಗಳು ಬರ್ತಾವೆ. ಮತ್ತೆ ನಾವು ಮುಂದ್ ಬರುವಂತ ಕ್ಲಾಸ್ ನಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಹಾಗಾಗಿ ನಾನ್ ಇವತ್ತು ಏನ್ ಹೇಳ್ಕೊಟ್ಟಿದ್ದೀನಲ್ಲ ಇವೆಲ್ಲಾನು ಕೂಡ ನೀವು ಚೆನ್ನಾಗಿ ಒಂದ್ ಕಡೆಗೆ ಮ್ಯಾಪ್ ತೆಗೆಯೋದ್ರ ಮುಖಾಂತರ ಅಥವಾ ಅಟ್ಲಾಸ್ ನೋಡುವುದ್ರ ಮುಖಾಂತರ ಅದನ್ನ ಚೆನ್ನಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೀವು ಸ್ಕೂಲ್ ಓರಿಯೆಂಟ್ ಅಟ್ಲಾಸ್ ಅದನ್ನ ತಗೊಂಡ್ ನೀವು ಅದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಅದರ ಮುಖಾಂತರ ನಾನು ಯಾವ್ಯಾವ ರೀತಿ ಯಾವ್ಯಾವ ಭಾಗದ ಕಡೆಗೆ ಮಾರ್ಕ್ ಮಾಡ್ತಿರ್ತಿದ್ಲ ಆ ಅಟ್ಲಾಸ್ ಒಳಗೂ ಇರುತ್ತೆ. ಯಾಕಂದ್ರೆ ನಾವು ಮ್ಯಾಪ್ ವರ್ಕ್ ಮಾಡೋಣ, ನಂತರ ಮೊದಲಿಗೆ ನೀವು ಡ್ರಾ ಮಾಡಿ ವರ್ಕ್ ಮಾಡಿ ನನ್ ರೀತಿಲಿ, ಅವಾಗ ನಿಮ್ಮ ಮೈಂಡ್ ದಲ್ಲಿ ಹೋಗತ್ತೆ. ಸೊ ಇಷ್ಟ ಹೇಳೋದ್ ಮುಖಾಂತರ ಇವತ್ತು ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಸ್ನೇಹಿತರೆ. ನಾಳೆ ಮತ್ತೆ
ಈ ಪೂರ್ವಾಂಚಲ ಬೆಟ್ಟಗಳನ್ನು ನಾವು ಮುಂದುವರಿಸೋಣ. ಓಕೆ, ಹ್ಯಾವ್ ಎ ನೈಸ್ ಡೇ. ಬಾಯ್.